ಓಕೆ ಫೈನ್. ಸೊ ಹಾಗಾದ್ರೆ ನಾವು ಇವತ್ತು ಎಲೆಕ್ಟ್ರಿಕ್ ಪೊಟೆನ್ಶಿಯಲ್ ಅಂಡ್ ಕೆಪಾಸಿಟರ್ ಕ್ವಶನ್ಸ್ ಅನ್ನ ಡಿಸ್ಕಷನ್ ಸ್ಟಾರ್ಟ್ ಮಾಡೋಣವಾ? ಶೂರ್, ಆರ್ ಯು ರೆಡಿ? ಸೇ ಲೌಡ್ಲಿ ಎಸ್. ಎಸ್, ವೆರಿ ಗುಡ್. ಸೊ ನಿನ್ನೆ ಕ್ಲಾಸ್ ಅಲ್ಲಿ ನಾವು ಎಲೆಕ್ಟ್ರಿಕ್ ಪೊಟೆನ್ಶಿಯಲ್ ಅಂಡ್ ಕೆಪಾಸಿಟರ್ ಸಿನಾಪ್ಸಿಸ್ ಅನ್ನ ಡಿಸ್ಕಸ್ ಮಾಡಿದ್ವಿ, ಒಂದಿಷ್ಟು ಇಂಪಾರ್ಟೆಂಟ್ ಫಾರ್ಮುಲಾಗಳನ್ನೆಲ್ಲ ನೋಡಿದ್ವಿ. ಇವತ್ತು ನಾವು ಅದ್ರ ಮೇಲೆ ಬಂದಿರತಕ್ಕಂತ ಕ್ವಶನ್ಸ್ ಅನ್ನ ನೋಡೋಣ. ಬುಕ್ ನಿಮಗೆ ಕೊಟ್ಟಿದಾರಲ್ಲ ಮಕ್ಕಳ, ಬುಕ್ ಇದ್ರೆ ಎಲೆಕ್ಟ್ರಿಕ್ ಪೊಟೆನ್ಶಿಯಲ್ ಅಂಡ್ ಕೆಪಾಸಿಟರ್ ಓಪನ್ ಮಾಡ್ಕೊಳ್ಳಿ. ಅದರಲ್ಲಿ ಕ್ವಶನ್ ನಂಬರ್ 1 ಇಂದನೇ ನಾವು ಡಿಸ್ಕಷನ್ ಸ್ಟಾರ್ಟ್ ಮಾಡೋಣ. ಓಕೆನಾ? ಯಾರು ಕ್ಯಾಲ್ಕುಲೇಟರ್ ಯೂಸ್ ಮಾಡಬಾರ್ದು. ವಿತೌಟ್ ಯೂಸಿಂಗ್ ಕ್ಯಾಲ್ಕುಲೇಟರ್ ನಾವು ಸಿಂಪ್ಲಿಫೈ ಮಾಡಬೇಕು. ರೆಡಿ? ಎಸ್. ಸೊ ಕ್ವಶನ್ ನಂಬರ್ 1. A parallel plate air capacitor has a capacitance C when it is half filled with dielectric of dielectric constant 5. The percentage increase in the capacitance will be. ನೋಡಿ ಏನ್ ಹೇಳಿದ್ದಾರೆ ನಮಗೆ ಇಲ್ಲಿ, ಒಂದು ಪ್ಯಾರಲಲ್ ಪ್ಲೇಟ್ ಏರ್ ಕೆಪಾಸಿಟರ್. ಪ್ಯಾರಲಲ್ ಪ್ಲೇಟ್ ಏರ್ ಕೆಪಾಸಿಟರ್. 1 minute. ನಿಮಗೆ ಕಲರ್ ಚೇಂಜ್ ಮಾಡಿದ್ರೆ ಚೆನ್ನಾಗಿ ಕಾಣುತ್ತಲ್ವಾ? ಎಸ್, ಐ ವಿಲ್ ಸೆಲೆಕ್ಟ್ ದಿಸ್ ಒನ್. ಎ ಪ್ಯಾರಲಲ್ ಪ್ಲೇಟ್ ಏರ್ ಕೆಪಾಸಿಟರ್ ಹ್ಯಾಸ್ ಎ ಕೆಪಾಸಿಟನ್ಸ್ ಸಿ. ಇನಿಷಿಯಲಿ ಒಂದು ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಇತ್ತಪ್ಪ, ಕೆಪಾಸಿಟನ್ಸ್ ಸಿ. ಓಕೆ, ವೆನ್ ಇಟ್ ಈಸ್ ಹಾಫ್ ಫಿಲ್ಡ್ ವಿತ್ ಡೈಎಲೆಕ್ಟ್ರಿಕ್. ಹಾಫ್ ಫಿಲ್ಡ್ ವಿತ್ ಡೈಎಲೆಕ್ಟ್ರಿಕ್. ಯಾವುದೋ ಒಂದು ಡೈಎಲೆಕ್ಟ್ರಿಕ್ ಅನ್ನ ಪ್ಲೇಸ್ ಮಾಡಿದ್ರು. ಇದು ಏರ್ ಮೀಡಿಯಂ ಆಗಿತ್ತು, ಕರೆಕ್ಟ್? ಆಫ್ ಡೈಎಲೆಕ್ಟ್ರಿಕ್ ಕಾನ್ಸ್ಟಾಂಟ್ 5. ಇಲ್ಲಿ ಕೆ ವ್ಯಾಲ್ಯೂ ಕೊಟ್ಟಿದಾರಪ್ಪ. ಕೆ ಇಸ್ ಈಕ್ವಲ್ ಟು 5. ದ ಪರ್ಸೆಂಟೇಜ್ ಇನ್ಕ್ರೀಸ್ ಇನ್ ದ ಕೆಪಾಸಿಟನ್ಸ್ ವಿಲ್ ಬಿ. ಸೊ ಹಾಗಾದ್ರೆ ಪರ್ಸೆಂಟೇಜ್ ಇನ್ಕ್ರೀಸ್ ಇನ್ ದ ಕೆಪಾಸಿಟನ್ಸ್ ಏನಾಗುತ್ತೆ? ಸಿ, ಇದ್ರದನ್ನ ನಾನು C1 ಅಂತ ಕರೆಯೋಣ, ಇದನ್ನ C2 ಅಂತ ಕರೆಯೋಣ. ನೆನಪು ಮಾಡ್ಕೊಳ್ಳಿ, ನಿನ್ನೆ ಹೇಳ್ಕೊಟ್ಟಿದ್ದೆ ಇದೇ ತರ ಡಯಾಗ್ರಾಮ್ ಬರೋದು. ಡಿಸ್ಟೆನ್ಸ್ ಡಿವೈಡ್ ಆಗಿದೆ ಅಲ್ವಾ ಮಕ್ಕಳ? ಇಲ್ಲಿ ಡಿಸ್ಟೆನ್ಸ್ ಡಿವೈಡ್ ಆಗಿದೆ ಅಂತ ಅಂದ್ರೆ ಏನಾಗಿದೆ ಅಂತ ಅರ್ಥ? ಸೀರೀಸ್ ಅಲ್ಲಿ ಇದೆ ಇದೆರಡು ಕೂಡ. ಫಸ್ಟ್ C1 ಅಷ್ಟೇ ಬರೀರಿ. ಫಾರ್ಮುಲಾ ಗೊತ್ತು ನಿಮಗೆ, ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ರೆಗ್ಯುಲರ್ ಫಾರ್ಮುಲಾ ನೆನಪು ಮಾಡ್ಕೊಳ್ಳಿ. ಎಪ್ಸಿಲಾನ್ ನಾಟ್ ಎ ಡಿವೈಡೆಡ್ ಬೈ ಡಿ. ಅದೇ ಯಾವ್ದಾದ್ರು ಒಂದು ಮೀಡಿಯಂ ಇದ್ರೆ, ಅದರ್ ದ್ಯಾನ್ ಏರ್ ಮೀಡಿಯಂ ಇದ್ರೆ ನೆನಪು ಮಾಡ್ಕೊಳ್ಳಿ, ಕೆ ಇಂಟು ಎಪ್ಸಿಲಾನ್ ನಾಟ್ ಎ ಡಿವೈಡೆಡ್ ಬೈ ಡಿ ಅಂತ ಬರ್ದಿದ್ದೆ. ಈಗ ಇಲ್ಲಿ ಮೀಡಿಯಂ ಇದೆ, ಈ ಫಾರ್ಮುಲಾ. ಇಲ್ಲಿ ಏರ್ ಮೀಡಿಯಂ ಇದೆ, ಈ ಫಾರ್ಮುಲಾ. ಇದು C1, ಇದು C2. ಆಮೇಲೆ ಅದೆರಡು ಕೂಡ ಸೀರೀಸ್ ಅಲ್ಲಿ ಇದೆ. ಪರ್ಸೆಂಟೇಜ್ ಚೇಂಜ್ ಗೆ ನಿನ್ನೆ ಒಂದು ಫಾರ್ಮುಲಾ ಬರ್ದಿದ್ದೆ. ಸೊ ಪರ್ಸೆಂಟೇಜ್ ಚೇಂಜ್ ಈಸ್ ಈಕ್ವಲ್ ಟು ಡೆಲ್ಟಾ ಸಿ ಡಿವೈಡೆಡ್ ಬೈ ಸಿ ಮಲ್ಟಿಪ್ಲೈಡ್ ಬೈ 100. ಕರೆಕ್ಟಾ? ಸೊ ಹಾಗಾದ್ರೆ ಮಾಡೋಣ ಸಾಲ್ವ್. ಇವಾಗ ನಾವ್ ಇದನ್ನ ಈ ಫಾರ್ಮುಲಾಗಳನ್ನ ಯೂಸ್ ಮಾಡಿಕೊಂಡು ನೋಡಿ ಇವಾಗ. ಸೊ ಫಸ್ಟ್ ಹಾಗಾದ್ರೆ ಇಲ್ಲಿ ಫಾರ್ಮುಲಾ ಡೈರೆಕ್ಟ್ ಆಗಿ ಬರ್ಕಂತೀನಿ. ಓಕೆ, ಮೊದಲನೇದನ್ನ C1 ಅಂತ ಕರೆಯೋಣ. ಇದು C1 ಇಸ್ ಈಕ್ವಲ್ ಟು ಕೆ ಇಂಟು ಎಪ್ಸಿಲಾನ್ ನಾಟ್ ಎ ಡಿವೈಡೆಡ್ ಬೈ ಡಿ. ಅಲ್ಲ, ಡಿಸ್ಟೆನ್ಸ್ ಡಿವೈಡ್ ಆಗಿದೆ. ಇದು D/2, ಇದು D/2. ಟೋಟಲ್ ಡಿ, ಡಿಸ್ಟೆನ್ಸ್ ಡಿವೈಡ್ ಆಗಿದೆ D/2. ಸೊ ಹಾಗಾದ್ರೆ D/2. ಈ 2 ನ ಮೇಲೆ ಕಳ್ಸೋಣ, ನ್ಯೂಮರೇಟರ್ಗೆ ಹೋಯ್ತು. C1 is equal to 2 times the K into epsilon naught A divided by D. What is epsilon naught A by D? C. Epsilon naught A by D C. K value ಎಷ್ಟು ಕೊಟ್ಟಿದ್ದಾನೆ? 5. 5 2s 10. ಹಾಗಾದ್ರೆ C1 is equal to ಏನಾಯ್ತು? 10 times the C. C1 is equal to 10 times the C. Now C2 is equal to epsilon naught A divided by D divided by 2. Because air medium ಗೆ K value 1 ಇರುತ್ತೆ. ಹಾಗಾದ್ರೆ 2 ನ ಮತ್ತೆ ಮೇಲ್ಗಡೆ ಕಳಿಸ್ರಿ. C2 is equal to 2 into what is epsilon naught A by D? C. Very good. ಸೊ ನನಗೆ C1 ಗೊತ್ತಾಯ್ತು. ಇವಾಗ ಮಕ್ಕಳ C2 ಗೊತ್ತಾಯ್ತು. ಸೀರೀಸ್ ಅಲ್ಲಿ ಇರೋದಲ್ವಾ ನಮಗೆ ಇವಾಗ ಇದೆರಡು ಕೂಡ. ಆಸ್ ಬೋತ್ ಆರ್ ಇನ್ ಸೀರೀಸ್. ಸೊ ಸೀರೀಸ್ ಅಲ್ಲಿ ಇರೋದ್ರಿಂದ ಫಾರ್ಮುಲಾ ಸಿ ಎಫೆಕ್ಟಿವ್ ಅಂತ ಹೇಳಿದ್ರೆ C1 ಇಂಟು C2 ಡಿವೈಡೆಡ್ ಬೈ C1 ಪ್ಲಸ್ C2. ಡೈರೆಕ್ಟ್ ಆಗಿ ಫಾರ್ಮುಲಾ ಬರ್ದಿದ್ದೀನಿ. ಹೆನ್ಸ್ ಸಿ ಎಫೆಕ್ಟಿವ್ ಈಸ್ C1 10C into 2 times the C divided by
C1 plus C2. 10 plus 2, 12. Direct ಆಗಿ ಬರೀಲ್ಲ. 10 plus 2, 12. 12C. The C and C get cancelled. Yes, ಇನ್ನೇನು ಉಳಿತಪ್ಪ ಇದು? 5 divided by 6. 2 ಇದೆ ಅಲ್ವಾ ನಮಗೆ ಇಲ್ಲಿ? 2 5 is 10. 10 by 6 ಉಳಿತು. 10 by 6. 10 by 6. 10 by 6 ಅಂತ ಹೇಳಿದ್ರೆ 5 divided by 3 times the C. ಕರೆಕ್ಟ್ ಏನಪ್ಪ? 5 by 3 times the C. ಹಾಗಾದ್ರೆ ಸರ್ ನಾವು ಕಂಡುಹಿಡಿಬೇಕಾಗಿರೋದು ಏನ್ ಸರ್? ಪರ್ಸೆಂಟೇಜ್ ಚೇಂಜ್ ಕಂಡುಹಿಡಿಬೇಕಪ್ಪ. ಪರ್ಸೆಂಟೇಜ್ ಚೇಂಜ್ ಅಂದ್ರೆ ಡೆಲ್ಟಾ ಸಿ ಬೈ ಸಿ ಇಂಟು 100. ಸರ್ ಡೆಲ್ಟಾ ಸಿ ಅಂದ್ರೇನು? ಡೆಲ್ಟಾ ಸಿ ಅಂತಂದ್ರೆ ಬಂದಿರೋ ಫೈನಲ್ ವ್ಯಾಲ್ಯೂ ಎಷ್ಟು, ಅದರಲ್ಲಿ ಇನಿಷಿಯಲ್ ವ್ಯಾಲ್ಯೂ ಸಬ್ಟ್ರಾಕ್ಟ್ ಮಾಡ್ಬೇಕು. ಫೈನಲ್ ಅಂದ್ರೆ 5 by 3C minus C divided by C multiplied by 100. 3 LCM. ಓಕೆ, 3 LCM ಆದ್ರೆ 5 minus 3 2C ಉಳಿತು. 2C divided by 3C. CC get cancelled. So 2 by 3. 2 by 3 ಅಂದ್ರೆ ಎಷ್ಟಪ್ಪ? 0.66. 0.36 18. 36 18. ಕರೆಕ್ಟ್. ಮಲ್ಟಿಪ್ಲೈಡ್ ಬೈ 100. ಹಾಗಾದ್ರೆ ಫೈನಲ್ ಆನ್ಸರ್ ನಮಗೆ ಏನ್ ಬಂತು? 66%. ಹುಡುಕ್ರಿ, ಎಲ್ಲಾದ್ರೂ ಇದೇನಾ ಆಪ್ಷನ್ ಅಲ್ಲಿ? 66.666x. ಎಸ್, ವೆರಿ ಗುಡ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕಾಣ್ತಾ ಇದೆನಾ ಮಕ್ಕಳು? ಸಾಲ್ವ್ ಮಾಡಿದೀರಾ? ಎನಿವನ್ ಆಪ್ಷನ್ ಗೊತ್ತಾ? ಯು ಕ್ಯಾನ್ ಟೈಪ್ ಅಥವಾ ಹೇಳ್ಬೋದು, ನೋ ಪ್ರಾಬ್ಲಮ್. ಈ ತರ ಹೇಳ್ಕೊಟ್ಟಿದ್ದೆ ನಾನು, ಪ್ಲೇಟ್ಸ್ ಕೌಂಟ್ ಮಾಡ್ಬೇಕಂತ. ಎಸ್, ವೆರಿ ಗುಡ್, ಕರೆಕ್ಟ್. ಪ್ಲೇಟ್ ನಂಬರ್ 1 ಬೇರೆ ಕಲರ್ ಕಾಣಲ್ವಾ? ಕಾಣಲ್ಲ, ಇಲ್ಲ ಅಂದ್ರೆ ನಿಮಗೆ ನಾ ಬರ್ದಿದ್ದು. ಪ್ಲೇಟ್ ನಂಬರ್ 1 2 3 4 5 6 7 8 9. ಟೋಟಲ್ 9 ಪ್ಲೇಟ್ಸ್. C dash is equal to n minus 1 times the C. Correct? n minus 1 times the C. n minus 1, n ಅಂದ್ರೆ number of plates 9 ಇದೆ ಅಪ್ಪ. 9 minus 1 times the C. So C dash is equal to 8 times the C. Sir, C ಅಂದ್ರೆ ಏನ್ ಸರ್? ಪ್ಯಾರಲಲ್ ಪ್ಲೇಟ್ ಅಲ್ವೇನಪ್ಪ? ಎಪ್ಸಿಲಾನ್ ನಾಟ್ A divided by D. 8 into epsilon naught A divided by D. Therefore, C dash is equal to 8 into epsilon naught value ನೆನಪಿರಬೇಕು. 8.85 into 10 raised to minus 12. ಏರಿಯಾ ಕೊಟ್ಟಿದ್ದಾನೆ. ಫಿಸಿಕ್ಸ್ ಅಲ್ಲಿ ಆದಷ್ಟು ಎಲ್ಲದನ್ನು ನಾವು SI ಯೂನಿಟ್ ಅಲ್ಲಿ ಬರ್ಕೋಬೇಕು. ನೋಡಿ, ಇಲ್ಲಿ ಸೆಂಟಿಮೀಟರ್ ಸ್ಕ್ವೇರ್ ಅಲ್ಲಿ ಕೊಟ್ಟಿದ್ದಾನೆ. 1 ಸೆಂಟಿಮೀಟರ್ ಅಂತ ಅಂದ್ರೆ ಎಷ್ಟಪ್ಪ? ಸೆಂಟಿ ಅಂದ್ರೆ 10 raised to minus 2. ಇದು ಸೆಂಟಿಮೀಟರ್ ಸ್ಕ್ವಯರ್ ಇದೆ ಅಲ್ವಾ ನಮಗೆ? ಸೆಂಟಿಮೀಟರ್ ಸ್ಕ್ವಯರ್ 10 raised to minus 2 ಹೋಲ್ ಸ್ಕ್ವಯರ್, ದಟ್ ಈಸ್ 10 raised to minus 4. ಹಾಗಾದ್ರೆ ಏನ್ ಬರಿಬೇಕು ಸರ್ ಇಲ್ಲಿ ನಾವು? ಇಂಟು 5 into 10 to the power minus 4 divided by D. ಡಿಸ್ಟೆನ್ಸ್ ನೋಡಿಪ್ಪ ಕೊಟ್ಟಿದ್ದಾನೆ, 8.885 ಸೆಂಟಿಮೀಟರ್. 0.885 into 10 raised to minus 2. 0.885 ones, 0.885 tens. ಅವನು ಈಸಿ ಆಗ್ಲಿ ಅಂತ ಕೊಟ್ಟಿದ್ದಾನೆ ನಮಗೆ ಅಲ್ವಾ? ನೆಕ್ಸ್ಟ್ ಇನ್ನು ಉಳಿದಿದ್ದೆಲ್ಲ ಈಸಿಯಾಗಿ ಮಾಡೋಣ. ನೋಡಿ, ಇಲ್ಲಿ 8 ಇದೆ, ಇಲ್ಲಿ 5 ಇದೆ. 8 5s 40. 8 5s 40. minus 2 ಮೇಲ್ಗಡೆ ಬಂದ್ರೆ ಪ್ಲಸ್ 2. ಪ್ಲಸ್ 2 ಮತ್ತೆ ಇಲ್ಲಿ 1 ಇದೆ ಅಂತ ಅರ್ಥ. 3 ಆಯ್ತಪ್ಪ. minus 16 ನಲ್ಲಿ 3 ಹೋದ್ರೆ minus 13 ಉಳಿತು. ಓಕೆ, ಆನ್ಸರ್ ಪಿಕೋದಲ್ಲಿದೆ. ಸರ್, ಪಿಕೋ ಅಂದ್ರೆ ನಿನ್ನೆ ಹೇಳ್ಕೊಟ್ಟಿದ್ದೆ ಅಲ್ವೇನಪ್ಪ ನಿಂಗೆ? ಎಷ್ಟು? -12. ಇದನ್ನ -12 ಅಲ್ಲಿ ಇಡ್ಬೇಕಂದ್ರೆ ಇದನ್ನ ನಾನು 14 4 into 10 ಅಂತ ಬರ್ದಂಗೆ ಲೆಕ್ಕ ಬರಿಬಹುದಲ್ವಾ? 14 4 into 10 ಅಂತ. ಎಸ್, ಬರಿಬಹುದು. -13 ಅಲ್ಲಿ 1 ಹೋದ್ರೆ -12. ಸರ್, -12 ಅಂದ್ರೆ ಪಿಕೋಫ್ಯಾರಡ್ಸ್. therefore C dash is equal to 4 picofarads. Answer option B. C dash is equal to 4 picofarads. Okay? Yes, very good. Next question ಹೋಗೋಣ ಹಾಗಾದ್ರೆ. Next. 2 identical capacitors, each of capacitance 5 microfarad. Each of capacitance ಅಂದ್ರೆ C1 ಮತ್ತೆ C2 ಎರಡೂ ಕೂಡ 5 microfarad ಈಕ್ವಲ್ ಆಗಿದೆ.
ಆರ್ ಚಾರ್ಜ್ಡ್ ಟು ಪೊಟೆನ್ಶಿಯಲ್ 2 ಕಿಲೋ ವೋಲ್ಟ್. ಪೊಟೆನ್ಶಿಯಲ್ ಕೊಟ್ಟಿದ್ದಾನೆ 2 ಕಿಲೋ ವೋಲ್ಟ್. V1 ಅನ್ಕೊಳ್ಳಿ 1 ಕಿಲೋ ವೋಲ್ಟ್. ಇದು ನಾವು V2 ಅಂತ ಕರ್ಕೊಳ್ಳಿ. The negative ends are connected together. When the positive ends are also connected together, the loss of energy, again ನಿನ್ನೆ ಹೇಳ್ಕೊಟ್ಟಿದ್ದೀನಿ, loss of energy ಬಂದಾಗ, loss of energy say U is equal to half C1 C2 divided by C1 plus C2. as potential ನಮಗೆ ಡಿವೈಡ್ ಆಗಿದೆ, ಪೊಟೆನ್ಶಿಯಲ್ ಡಿವೈಡ್ ಆಗಿದೆ ಅಂದ್ರೆ ಸೀರೀಸ್, ಪೊಟೆನ್ಶಿಯಲ್ ಸೇಮ್ ಇದ್ರೆ ಪ್ಯಾರಲಲ್. ಸೊ ಸೀರೀಸ್ C1 C2 by C1 plus C2, ಎರಡು ಪೊಟೆನ್ಶಿಯಲ್ ಇದೆ ಅಲ್ವಾ ನಮಗೆ ಅಲ್ಲಿ, V1 minus V2 ಹೋಲ್ ಸ್ಕ್ವಯರ್. ಇದನ್ನ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಮುಗಿತಪ್ಪ, ಆನ್ಸರ್ ಸಿಗುತ್ತೆ ನಿಮಗೆ ಅಷ್ಟೇನೆ. U is equal to half into C1 C2 5 ಮೈಕ್ರೋಫೆರಡ್ ಇದೆ ಅಲ್ವಾ, 5 into 5 divided by 5 plus 5 into V1 V2 2 kV minus 1 kV, 2 minus 1 ಕಿಲೋ, ಕಿಲೋ ಅಂದ್ರೆ 10 to the power 3. ಇಲ್ಲಿ ನಮಗೆ ಮೈಕ್ರೋ ಉಳ್ಕೊಂಡಿರುತ್ತೆ. ಹಾಗಾದ್ರೆ 5 5s are 25, 25 by 10 ಈ ಕಡೆ ಬರ್ದ್ಬಿಡ್ಲಾ ಡೀಟೇಲ್ ಆಗಿ. U is equal to half into 5 5s are 25 divided by 10, 2 minus 1 is 1. So 2 10s are 20, 20 divided by 25 divided by 20. So which is equal to 21s are 20, 50 ಉಳಿತು, 22s are 40, 10 ಉಳಿತು 100, 25s are 1.25 ಬರುತ್ತೆ ನೋಡಿ ಆನ್ಸರ್, 1.25. ಎಸ್, ಆಪ್ಷನ್ ಡಿ 1.25. ಸೊ ಆಪ್ಷನ್ ಡಿ 1.25, 1.25 ಆಯ್ತಾ? ಓಕೆ, ಐ ಹೋಪ್ ಬರ್ಕೊಂಡಾಯ್ತು ಅನ್ಸುತ್ತೆ ಎಲ್ರದು. ನೆಕ್ಸ್ಟ್ ಕ್ವಶನ್. A parallel plate capacitor with air as dielectric has capacitance C. Okay. A slab of dielectric constant K having the same thickness as the separation between the plates is introduced so as to fill 1/4. 1/4, sir, 1/4 andre 1/4 of the capacitance as shown in the figure. The new capacitance will be. ಹಾಗಾದ್ರೆ ಎಫೆಕ್ಟಿವ್ ನ್ಯೂ ಕೆಪಾಸಿಟನ್ಸ್ ಏನಾಗತ್ತೆ ಅಂತ ಕಂಡುಹಿಡಿಬೇಕು ನಾವು ಇಲ್ಲಿ. ನಿಧಾನಕ್ಕೆ ಅಬ್ಸರ್ವ್ ಮಾಡಿ, ನಿನ್ನೆ ಇದೇ ತರ ಹೇಳ್ಕೊಟ್ಟಿದ್ದೆ. ಡಿಸ್ಟೆನ್ಸ್ ಸೇಮ್ ಇದೆ ನೋಡ್ರಿ, ಅವನೇ ಕೊಟ್ಟಿದ್ದಾನೆ ಡಯಾಗ್ರಾಮ್ ಅಲ್ಲಿ. ಡಿವೈಡ್ ಯಾವ್ದಾಗಿದೆ, ಇರೋದು ಎರಡೇ ಕಣೋ, ಡಿಸ್ಟೆನ್ಸ್ ಏರಿಯಾ. ಡಿಸ್ಟೆನ್ಸ್ ಸೇಮ್ ಇದೆ, ಏರಿಯಾ ಡಿವೈಡ್ ಆಗಿದೆ. ಏರಿಯಾ ಡಿವೈಡ್ ಆದ್ರೆ ಪ್ಯಾರಲಲ್ ಈ ತರ, ಡಿಸ್ಟೆನ್ಸ್ ಡಿವೈಡ್ ಆದ್ರೆ ಸೀರೀಸ್, ಎರಡೇ. ಡಿಸ್ಟೆನ್ಸ್ ಡಿವೈಡ್ ಆದ್ರೆ ಸೀರೀಸ್, ಏರಿಯಾ ಡಿವೈಡ್ ಆದ್ರೆ ಪ್ಯಾರಲಲ್. ಇಲ್ಲಿ ಡಿಸ್ಟೆನ್ಸ್ ಸೇಮ್ ಇದೆ, ಏರಿಯಾ ಡಿವೈಡ್ ಆಗಿದೆ. ಅದ್ರಲ್ಲಿ ಕೊಟ್ಟಿದ್ದಾನೆ ಅವನು, ಇದರ ಕೆ ವ್ಯಾಲ್ಯೂ ಎಷ್ಟಂತೆ, 1/4 ಥಿಕ್ನೆಸ್ ಆಸ್ ದ ಸಪರೇಷನ್. ಇದು 1/4 ಇದೆ, 1/4 ಆಫ್ ದ ಡಿ ಇದೆ. ಹಾಗಾದ್ರೆ ಇದನ್ನೆಷ್ಟು ಉಳಿತು ಮತ್ತೆ, ಏರ್ ಮೀಡಿಯಂ ಇರೋದು 3/4 ಆಫ್ ದ ಡಿ ಆಗಿರ್ಲೇಬೇಕು. ಇದು 3/4 ಆಫ್ ದ ಡಿ ಇದೆ ಅಂದ್ರೆ ಇದು 1/4 ಆಫ್ ದ ಡಿ ಅಂತ ಅವನು ಹೇಳಿದಾನೆ. ನೋಡಿ ಹಾಗಾದ್ರೆ ನಾವು ಇದನ್ನ ಸುಮ್ನೆ ನಿಮ್ಮ ರೆಫರೆನ್ಸ್ಗೆ C1 ಇದನ್ನ C2 ಅಂತ ಅನ್ಕೊಂಡ್ರೆ, C1 is equal to C1 ಅಷ್ಟೇ ಬರೆಯೋಣ ಫಸ್ಟ್ ನಾವು, K into epsilon naught A divided by D ಎಷ್ಟಿದೆ, D/4 ಕರೆಕ್ಟಾ? ಇದು 1/4 ಇದೆ, ಅಥವಾ ಡೈರೆಕ್ಟ್ ಆಗಿ ಆಡ್ ಮಾಡ್ಬೋದಿತ್ತು ನೀನು. ಈ 4 ಅನ್ನ ಮೇಲೆ ಕಳಿಸ್ರಿ, ಇಟ್ ಈಸ್ 4 times ಕೆ ವ್ಯಾಲ್ಯೂ ಕೊಟ್ಟಿದ್ದಾನ ನಮಗೆ ಡೈಎಲೆಕ್ಟ್ರಿಕ್ ಕಾನ್ಸ್ಟಂಟ್ ಕೆ ಹಾಗೆ ಬರ್ಕೊಳ್ಳಿ. ಇಟ್ ಈಸ್ 4K ಎಪ್ಸಿಲಾನ್ ನಾಟ್ A by D ಅಂದ್ರೆ C2 ಅಂದ್ರೆ ಇಲ್ಲಿದೆ ನೋಡಿ, ಇದು ಎಪ್ಸಿಲಾನ್ ನಾಟ್ A divided by 3/4 times the D. 4 ಮೇಲ್ಗಡೆ ಕಳ್ಸೋಣ, ಈ 4 ಮೇಲೆ ಹೋಗುತ್ತಾ, ಸೊ 4/3 ಎಪ್ಸಿಲಾನ್ ನಾಟ್ A by D ಅಂದ್ರೆ ಏನಪ್ಪಾ, C. ದಿಸ್ ಟು ಆರ್ ಇನ್ ಪ್ಯಾರಲಲ್ ಇದ್ದಾಗ ಏನ್ ಮಾಡ್ಬೇಕು, ಎರಡನ್ನು ಆಡ್ ಮಾಡ್ಬೇಕು. Cp is equal to C1 plus C2. ಅಡಿಷನ್ ಎಲ್ಲ ಹೇಳ್ಬೇಕಲ್ಲ ಸರ್. 4Kc plus 4 divided by 3 times the Kc, which is equal to 3 LCM ತೆಗಿರಪ್ಪ, 3 4s are 12, 12 plus 4
16, 16 divided by 3 times the kc, 16 divided by 3 times the kc. ಸೊ ಏನ್ ಕೇಳಿದಾನೆ ನಮಗೆ ಅವನು ಅಲ್ಲಿ, ಸಿಪಿ ಕೇಳಿದಾನೆ ನಮಗೆ ಅಲ್ಲಿ. ಪ್ಯಾರಲಲ್ ಇದ್ದಾಗ C1 ಪ್ಲಸ್ C2 ಸಿಪಿ. ಸೊ ಏನಂತ ಬರಿಬಹುದು, 3 ಕಾಮನ್ ತೆಗೆದ್ರೆ ಹಾಗಾದ್ರೆ ಇಲ್ಲಿ 4 ಇದೆ, 16 ಇದೆ. ಸೊ 3 ಕಾಮನ್ ತೆಕ್ಕೊಂಡ್ರೆ this can also be written as k plus 3, 4 4s are 16. Okay, 3c. So you can also write like this. ಈ ರೀತಿನೂ ಬರಿಬಹುದು ನೀವು ಇದನ್ನ ಮ್ಯಾಥಮೆಟಿಕಲಿ. ಸೊ ಹಾಗಾದ್ರೆ ಯಾವ್ದಪ್ಪ ಆನ್ಸರ್, k plus 3 into c by 4. k plus 3 into c by 4. ನೀವು ಡೈರೆಕ್ಟ್ ಆಗಿ ಆಡ್ ಮಾಡಿ, ಬೇಕಾದ್ರೆ ಕನ್ಫ್ಯೂಷನ್ ಆಯ್ತು ಅಂತಂದ್ರೆ ನೋ ಪ್ರಾಬ್ಲಮ್. ಓಕೆ, ಅದು 1/4 ಇದ್ರೆ ಇದು 3/4 ಇದೆ ಅಂತ ಅರ್ಥ. ಆಪ್ಷನ್ ಎ is the right answer. Next, potential of the electric field. Potential of the electric field produced by a point charge at any point x, y, z is given by V is equal to 3x square. V is equal to 3x square plus 5. V is equal to 3x square plus 5. Where x, y, z are in meters and V is in volts. The intensity of the electric field at -2, 1, 0. ನಿನ್ನೆ ಇದನ್ನ ಹೇಳ್ಕೊಟ್ಟಿದ್ದೆ, ಇದು ಇಂಪಾರ್ಟೆಂಟ್, ಸಿಇಟಿ ನಲ್ಲಿ ಕೇಳಿದರೆ ಅಂತ ನೆನಪು ಮಾಡ್ಕೊಳ್ಳಿ. ಮೇನ್ ರಿಲೇಷನ್ ಫಸ್ಟ್ ಬರ್ದಿದ್ದೆ, E is equal to minus dV by dr. ಈ ತರ ಕೋಆರ್ಡಿನೇಟ್ಸ್ ಕೊಟ್ಟಾಗ ಅಲಾಂಗ್ ಎಕ್ಸ್ ಆಕ್ಸಿಸ್ ಇದ್ರೆ ಮೈನಸ್ ಡೆಲ್ ವಿ ಡಿವೈಡೆಡ್ ಬೈ ಡೆಲ್ ಎಕ್ಸ್ ಅಥವಾ ಡಿ ವಿ ಬೈ ಡಿ ಎಕ್ಸ್ ಇದ್ದಂಗೆ, ಸ್ಮಾಲ್ ಇರೋದ್ರಿಂದ ಡೆಲ್ ವಿ ಬೈ ಡೆಲ್ ಎಕ್ಸ್ ಅಂತ ಓದ್ತೀವಿ. ಇಲ್ಲಿ ಅಬ್ಸರ್ವ್ ಮಾಡಿ, ಇಕ್ವೇಶನ್ ಅಲ್ಲಿ ಎಕ್ಸ್ ಮಾತ್ರ ಇರೋದು, ವೈ ಮತ್ತೆ ಝೆಡ್ ಇಲ್ಲ. ಹಾಗಾಗಿ ಇದೊಂದೇ ಸಾಕು ಇವಾಗ. ಕರೆಕ್ಟ್. ನಾವು ಇ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಡೆಲ್ ಆಫ್ ಡಿಫರೆನ್ಸಿಯೇಷನ್ ಡಿ ಆಫ್ ವಿ. ವಿ ಅಂದ್ರೆ ಏನಪ್ಪಾ, 3x ಸ್ಕ್ವೇರ್ ಪ್ಲಸ್ 5 ಡಿವೈಡೆಡ್ ಬೈ ಡೆಲ್ ಎಕ್ಸ್. ಎಸ್, ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಡಿಫರೆನ್ಸಿಯೇಷನ್ ಮಾಡೋಣ. ಮೈನಸ್ 3x ಸ್ಕ್ವೇರ್ ಅಂದ್ರೆ ಏನಪ್ಪಾ, 6x. ಡಿಫರೆನ್ಸಿಯೇಷನ್ ಆಫ್ ಕಾನ್ಸ್ಟೆಂಟ್ ಇಸ್ 0. ಹಾಗಾದ್ರೆ ಏನ್ ಉಳಿತು ನನಗೆ, 6x ಉಳಿತು. ಎಕ್ಸ್ ಕೋಆರ್ಡಿನೇಟ್ ನೋಡಿದ್ರಲ್ಲಿ ಎಕ್ಸ್ ವೈ ಝೆಡ್, ಎಕ್ಸ್ ಕೋಆರ್ಡಿನೇಟ್ ಎಷ್ಟು, -2. ಅಟ್ ಎಕ್ಸ್ ಇಸ್ ಈಕ್ವಲ್ ಟು -2. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಆನ್ ದ ಎಕ್ಸ್, ದಟ್ ಈಸ್ Ex is equal to -6 into -2. Hence Ex is equal to minus into minus plus 12 volt per meter. ಇದನ್ನ ಆಪ್ಷನ್ ಎಸ್, ಆಪ್ಷನ್ ಸಿ, plus 12 volt per meter. Plus 12 volt per meter. It is plus 12 volt per meter. ನೆಕ್ಸ್ಟ್ ಕ್ವಶನ್ ನೀವೇ ಮಾಡ್ಬೇಕಾಗಾದ್ರೆ ಇದೇ ತರ. ಓಕೆ, ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡಿ, ಇದೇ ತರ ಸೇಮ್ ಟೈಪ್ ಅಪ್ಪ. ಕ್ವಶನ್ ನಂಬರ್ ಕರೆಕ್ಟಾ, ಜಂಪ್ ಆಯ್ತಾ ಯಾವ್ದಾದ್ರು ಕ್ವಶನ್? ಎಸ್, ಸೇಮ್. ದ ಪೊಟೆನ್ಶಿಯಲ್ ಆಫ್ ಎ ಲಾರ್ಜ್ ಲಿಕ್ವಿಡ್ ಡ್ರಾಪ್ ವೆನ್ 8 liquid drops are combined is 20 volts. 20 volt ಅಂದ್ರೆ potential of the bigger drop. 8 liquid drops, n is equal to 8 ಅಂತ ಕೊಟ್ಟಿದ್ದಾನೆ. ಓಕೆ, ಏನಪ್ಪ ಕಂಡುಹಿಡಿಬೇಕು ನಾನು, ಪೊಟೆನ್ಶಿಯಲ್ ಆಫ್ ಈಚ್ ಸಿಂಗಲ್ ಡ್ರಾಪ್, ಸ್ಮಾಲ್ ಡ್ರಾಪ್ ಕಂಡುಹಿಡಿಬೇಕು. ಇದನ್ನು ಲಾಸ್ಟ್ ಹೇಳಿದ್ದೆ, ನೆನಪು ಮಾಡ್ಕೊಳ್ಳಿ, ಈಸಿ ಅಂತ. ವಾಲ್ಯೂಮ್ ಆಫ್ ಬಿಗ್ಗರ್ ಡ್ರಾಪ್ ಇಸ್ ಈಕ್ವಲ್ ಟು n ಟೈಮ್ಸ್ ದ ವಾಲ್ಯೂಮ್ ಆಫ್ ಸ್ಮಾಲರ್ ಡ್ರಾಪ್. Radius of the bigger drop is equal to n to the power 1/3 times the radius of smaller drop. ನಿನ್ನೆ ಬರ್ಕೊಂಡಿದ್ರೆ ನೆನಪು ಮಾಡ್ಕೊಳ್ಳಿ. ಹಾಗಾದ್ರೆ ಪೊಟೆನ್ಶಿಯಲ್ ಏನ್ ಬರ್ಸ್ಕೊಂಡಿದ್ವಿ, ಪೊಟೆನ್ಶಿಯಲ್ ಆಫ್ ದ ಬಿಗ್ಗರ್ ಡ್ರಾಪ್ ಈಸ್ ಈಕ್ವಲ್ ಟು n to the power 2/3 times potential of the smaller drop. ಕರೆಕ್ಟ್. ಪೊಟೆನ್ಶಿಯಲ್ ಆಫ್ ಬಿಗ್ಗರ್ ಡ್ರಾಪ್ ಕೊಟ್ಟಿದ್ದಾನೆ 20, n ಅಂದ್ರೆ 8 ಅಂತ ಕೊಟ್ಟಿದ್ದಾನೆ. ನೋಡಿ ಇಲ್ಲಿ 2/3 ಇರೋದ್ರಿಂದ 8 ಕ್ಯಾನ್ ಬಿ ರಿಟರ್ನ್ ಆಸ್, ಹೇಳಿ ನೋಡೋಣ, 8 ಕ್ಯಾನ್ ಬಿ ರಿಟರ್ನ್ ಆಸ್, ವೆರಿ ಗುಡ್, 2 ಕ್ಯೂಬ್
ಟು ದ ಪವರ್ 2/3 ಇಂಟು ಇದನ್ನೇ ನಾವು ಕಂಡುಹಿಡಿಬೇಕಾಗಿರೋದು ಪೊಟೆನ್ಶಿಯಲ್ ಆಫ್ ದ ಸ್ಮಾಲರ್ ಡ್ರಾಪ್. ಸರ್ ಈ ತರ ನೋಡಿದಾಗ ಬಹಳ ಖುಷಿ, ಹೊಡೆದಾಕ್ಬೋದಲ್ಲ, ಹೊಡೆಯೋದು ಈಸಿ ಇಲ್ವಾ ನಮಗೆ? 3 ಗೆಟ್ ಕ್ಯಾನ್ಸಲ್ಡ್. ಸೊ 20 is equal to 2 square ಅಂದ್ರೆ 4, 4 ones 4 5s, therefore Vs is equal to 5. ಇದೆನಾ? Yes, Vs is equal to 5 volts. Vs is equal to 5 volts. Vs is equal to 5 volts. Over. Next. Two identical metal spheres ಕೊಟ್ಟಿದ್ದಾನೆ. Charged with plus 12 microcoulomb and minus 8 microcoulomb are kept at certain distance in air. They are brought into contact and then kept at the same distance. The ratio of the magnitude of electro force ಕೇಳಿದ್ದಾರೆ. ಇದು ಫೋರ್ಸ್ ಅಂದ್ರೆ ಹಿಂದಿನ ಚಾಪ್ಟರ್, ಮೊದಲನೇ ಚಾಪ್ಟರ್ ಅಲ್ಲಿ ಬರ್ತಕ್ಕಂಥದ್ದು. ಫೋರ್ಸ್ ಬಿಟ್ವೀನ್ ದೆಮ್ ಬಿಫೋರ್ ಅಂಡ್ ಆಫ್ಟರ್ ಕಾಂಟ್ಯಾಕ್ಟ್ ಮಾಡ್ಕೊಂತೀರಾ? ಫಸ್ಟ್ ಚಾಪ್ಟರ್ ಇದು. ಓಕೆ, ಬೇಕಾದ್ರೆ ಐಡಿಯಾ ಹೇಳ್ತೀನಿ. ಇನಿಷಿಯಲಿ ಟೂ ಐಡೆಂಟಿಕಲ್ ಮೆಟಲ್ ಸ್ಪಿಯರ್ಸ್ separated by a certain distance in air medium. ಇದು 12 ಮೈಕ್ರೋಕೂಲಂಬ್ ಇದೆ, ಇದು -8 ಮೈಕ್ರೋಕೂಲಂಬ್ ಇದೆ. ಫೋರ್ಸ್ ಬಿಟ್ವೀನ್ ದೆಮ್ ಅನ್ನ ಸುಮ್ನೆ ನೀವು ಆರ್ ಅಂತ ಕರ್ಕೊಂಡಿದ್ರೆ F1 ಅಂತ ಕರೀರಿ. ಫಾರ್ಮುಲಾ ಏನಪ್ಪಾ ಫೋರ್ಸಿಗೆ? K ಇಂಟು Q1 Q2 ಡಿವೈಡೆಡ್ ಬೈ R ಸ್ಕ್ವಯರ್. ಕರೆಕ್ಟ್? K ಅಂದ್ರೆ 1/4πε0. ಹಾಗಾದ್ರೆ ಇಲ್ಲಿ K ಇಂಟು Q1 Q2 12 ಓನ್ಲಿ ಮ್ಯಾಗ್ನಿಟ್ಯೂಡ್ ಫೋರ್ಸ್ ಬರೆಯುವಾಗ 12 8s 96 ಡಿವೈಡೆಡ್ ಬೈ R ಸ್ಕ್ವಯರ್ F1 ಅಂತ ಕರೀರಿ. ನೆಕ್ಸ್ಟ್ ಏನ್ ಹೇಳಿದಾನೆ? ದೇ ಆರ್ ಬ್ರಾಟ್ ಇನ್ ಟು ಕಾಂಟ್ಯಾಕ್ಟ್. ಇಬ್ರು ಬಂದು ಪೇರ್ ಆಗ್ಬಿಟ್ರು ಒಬ್ರಿಗೊಬ್ರು. ಓಕೆ, ಬಹಳ ಇಷ್ಟ ಪೇರ್ ಆಗಕ್ಕ ಇಬ್ರಿಗೂ. ಓಕೆ, ನಾವು ಈಗ ಇದು 12 ಇದೆ, -8 ಇದೆ. ನೆಟ್ ಚಾರ್ಜ್ ಹೇಗೆ ಕಂಡುಹಿಡಿಬೇಕು? Q is equal to Q1 plus Q2/2 ಅಂದ್ರೆ 12 -8 4 ಇರೋದು ಎರಡಕ್ಕೂ ಡಿವೈಡ್ ಆಗ್ಬೇಕು ಈಕ್ವಲ್ ಆಗಿ. ಇದು +2 ಇದು +2 ಮತ್ತೆ ಸಪರೇಟ್ ಆದ್ವು. ನಾವು ದಿಸ್ ಈಸ್ +2 ಇದೆ, ಇದು ಕೂಡ +2 ಇದೆ, ಸೇಮ್ ಡಿಸ್ಟೆನ್ಸ್ R ಇದೆ. ಆಗ F2 ಅಂತ ಕರೀರಿ. K ಇಂಟು Q1 Q2 2 2s 4 ಡಿವೈಡೆಡ್ ಬೈ R ಸ್ಕ್ವಯರ್. ಏನ್ ಕೇಳಿದಾನೆ ನಮಗೆ ಇವಾಗ? ರೇಷಿಯೋ ಆಫ್ ದ ಮ್ಯಾಗ್ನಿಟ್ಯೂಡ್. ರೇಷಿಯೋ ಕಂಡುಹಿಡಿಯೋಣ. F1 ಡಿವೈಡೆಡ್ ಬೈ F2, F1 ಡಿವೈಡೆಡ್ ಬೈ F2, F1 KR ಸ್ಕ್ವಯರ್ ಕ್ಯಾನ್ಸಲ್. 96 ಡಿವೈಡೆಡ್ ಬೈ 4 24s 96 24/1. ಮೊದಲನೇ ಚಾಪ್ಟರ್ ಅಲ್ಲಿ ಬರ್ತಕ್ಕಂಥದ್ದು ಇದು. ಬಟ್ ಎನಿಹೌ ಕ್ವಶನ್ ಬಂದಿದೆ ಇಲ್ಲಿ, ನಾವು ಡಿಸ್ಕಸ್ ಮಾಡ್ಕೊಳ್ಳೋಣಂತೆ. ಸೊ 24:1. ಆಪ್ಷನ್ ಎ 24:1. 24:1. ಆಪ್ಷನ್ ಎ. ನೆಕ್ಸ್ಟ್, a small conducting sphere lying concentrically inside a bigger hollow conducting sphere of radius r. The bigger and smaller spheres are charged with Q and Q and are insulated from each other. The potential difference between the spheres will be ಏನಾಗತ್ತೆ ಹಾಗಾದ್ರೆ ಅನ್ನೋದನ್ನ ಕಂಡುಹಿಡಿಬೇಕು ನಾವಿಲ್ಲಿ. ಓಕೆ, ಸೊ ಇದು ಒಂದು ಸ್ಪಿಯರ್, ಇದು ಒಂದು ಸ್ಪಿಯರ್. ಇದರ ರೇಡಿಯಸ್ ಸ್ಮಾಲ್ ಆರ್ ಅನ್ಕೊಳ್ಳಿ, ಬಿಗ್ಗರಿನ ರೇಡಿಯಸ್ ನ ಕ್ಯಾಪಿಟಲ್ ಆರ್ ಅನ್ಕೊಳ್ಳಿ. ಕ್ಯಾಪಿಟಲ್ ಆರ್ ಇನ ಚಾರ್ಜ್ ಅನ್ನ ಕ್ಯಾಪಿಟಲ್ ಕ್ಯೂ ಇಂದಾನೆ ಬರೆಯೋಣ, ಸ್ಮಾಲ್ ಆರ್ ಅನ್ನ ನಾವು ಸ್ಮಾಲ್ ಕ್ಯೂ ಇಂದಾನೆ ಬರೆಯೋಣ. ಕರೆಕ್ಟ್? ಹಾಗಾದ್ರೆ ಈಗ ಪೊಟೆನ್ಶಿಯಲ್, ಇದನ್ನ ಮೊದಲನೇ ಸರ್ಫೇಸ್, ಇದನ್ನ ಎ ಸರ್ಫೇಸ್ ಬಿ ಅಂತ ಕರ್ಕೊಳ್ಳಿ, ಅಥವಾ ಇದು ಫಸ್ಟ್ ಸರ್ಫೇಸ್, ಇದು ಸೆಕೆಂಡ್ ಸರ್ಫೇಸ್. ಸೊ ಪೊಟೆನ್ಶಿಯಲ್ ಆಫ್ ದ ಫಸ್ಟ್ ಸರ್ಫೇಸ್ ಅನ್ನ ಕಂಡುಹಿಡಿಯೋದಾದ್ರೆ K ಇಂಟು potential due to plus Q, potential due to small q. That is not K, Q. K ಬರ್ದ್ಬಿಟ್ಟಿದ್ದೀನಲ್ಲ ಆಲ್ರೆಡಿ. It is Q divided by R plus small q. ಇದು ಕೂಡ ಇಲ್ಲಿಂದ ಇಲ್ಲಿಗಿರೋ ಡಿಸ್ಟೆನ್ಸ್ R. ಓಕೆನಾ? ಸಿಮಿಲರ್ಲಿ V2, potential due to this surface, K into, okay, so due to this surface ಹೇಳಿ, because of this Q
Q divided by R ಪ್ಲಸ್ ಇನ್ನೊಂದು ಚಾರ್ಜ್ ಯಾವ್ದು ಉಳಿತು, Q divided by capital R. Q divided by capital R. ಇದು ಕ್ಯಾಪಿಟಲ್ Q divided by R. ಡಿಫರೆನ್ಸ್ ಕೇಳಿದನಷ್ಟೇ ಅಪ್ಪ ನಮಗೆ ಅವನು, ಅದನ್ನ ಪೊಟೆನ್ಶಿಯಲ್ ಡಿಫರೆನ್ಸ್ ಬಿಟ್ವೀನ್ ದೀಸ್ ಟು. ಸೊ V1 V2 ಮೈನಸ್ V1 ಮಾಡ್ಬಿಡಿ. ಹಾಗಾದ್ರೆ ಡಿಫರೆನ್ಸಿಗೆ V2 ಮೈನಸ್ V1 ಪ್ಲಸ್ Q by R ಮೈನಸ್ Q by R ಕ್ಯಾನ್ಸಲ್, ಕೆ ಉಳ್ಕೊಳ್ಳುತ್ತೆ, ಕಾಮನ್ ತೆಗಿರಿ, 1/4 ಎಪ್ಸಿಲಾನ್ ನಾಟ್. ಸೊ 1/4 ಎಪ್ಸಿಲಾನ್ ನಾಟ್ ಇಂಟು Q by R ಮೈನಸ್ Q by R, ಕರೆಕ್ಟ್. ಸೊ ಕೆ ಇಂಟು Q by R ಮೈನಸ್ Q by R, ಸ್ಮಾಲ್ Q by R. ಇದೇನೋ ಆಪ್ಷನ್? ಎಸ್, ಆಪ್ಷನ್ ಸಿ, 1/4 ಎಪ್ಸಿಲಾನ್ ನಾಟ್ ಇಂಟು Q by R ಮೈನಸ್ Q by R. ಓಕೆ, ಜಸ್ಟ್ ವೆರಿ ಸಿಂಪಲ್. ಪೊಟೆನ್ಶಿಯಲ್ ಡ್ಯೂ ಟು ಸಿಸ್ಟಮ್ ಆಫ್ ಚಾರ್ಜಸ್ ಇದ್ದಂಗೆ ಸ್ಪೆರಿಕಲ್ ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಕೊಟ್ಟಿದ್ದಾನೆ ಅಷ್ಟೇ, ಬೇರೆ ಏನು ಕೂಡ ಇಲ್ಲಿ ಎಕ್ಸ್ಟ್ರಾ ಕನ್ಫ್ಯೂಷನ್ ಆಗೋ ಅವಶ್ಯಕತೆ ಇಲ್ಲ. ನಾನು ಡೈರೆಕ್ಟ್ ಬರ್ದಿದ್ದೀನಪ್ಪ, ಇಲ್ಲಿ ಕೆ ಕಾಮನ್ ತೆಗಿರಿ, ಮೈನಸ್ ಮಾಡ್ತಾ ಇದ್ದೀನಿ, ಈ Q by R ಕ್ಯಾನ್ಸಲ್, ಉಳ್ಕೊಂಡಿದ್ದು Q by R, ಇದು ಸ್ಮಾಲ್ Q ಡಿವೈಡೆಡ್ ಬೈ ಕ್ಯಾಪಿಟಲ್ R. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್ ಗೆ ಮೂವ್ ಆಗೋಣ ಹಾಗಾದ್ರೆ. ಓಕೆ, ಎಸ್, ನೆಕ್ಸ್ಟ್ ಕ್ವಶನ್. The charge Q plus Q and plus Q are placed at the vertices of an equilateral triangle of side L. If the net electrostatic potential energy of the system is zero, net electrostatic potential energy of the system is zero, then the Q is equal to, ಈ Q ಯಾವುದಕ್ಕೆ ಈಕ್ವಲ್ ಆಗುತ್ತೆ? ಏನ್ ಮಾಡ್ಬೇಕಾಗಾದ್ರೆ ನಿಧಾನಕ್ಕೆ ಯೋಚನೆ ಮಾಡಿ. ಚಾರ್ಜಸ್ ಆರ್ ಪ್ಲೇಸ್ಡ್ ಅಟ್ ಅನ್ ಈಕ್ವಿಲ್ಯಾಟರಲ್ ಟ್ರಯಾಂಗಲ್. ಸಿಇಟಿ ನಲ್ಲಿ ಕ್ವಶನ್ ಓದೋದು ಇಂಪಾರ್ಟೆಂಟ್, ಅನಾಲಿಸಿಸ್ ಮಾಡಬೇಕು. ಕೊಟ್ಟಿರೋದನ್ನ ಬರ್ಕೊಳ್ಳೋ ಪ್ರಯತ್ನ ಮಾಡೋಣ. ಸರ್ ಒಂದು ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಬರೆಯೋಣ. ಓಕೆ, ಇಲ್ಲಿ 3 ಚಾರ್ಜ್ ಪ್ಲೇಸ್ ಮಾಡಿದಾನೆ. ಇದು ಕ್ಯಾಪಿಟಲ್ Q, ಇದು ಸ್ಮಾಲ್ Q, ಇದು ಕೂಡ ಸ್ಮಾಲ್ Q. ಆಲ್ ಆರ್ ಪಾಸಿಟಿವ್ ಇದಾವೆ, ಈಸಿ ಆಯ್ತು. ಕಾನ್ಸೆಪ್ಟ್ ಏನ್ ಕೊಟ್ಟಿದ್ದಾನೆ? ಪೊಟೆನ್ಶಿಯಲ್ ಎನರ್ಜಿ ಆಫ್ ದ ಸಿಸ್ಟಮ್. ನೋಡಿ, ಪೊಟೆನ್ಶಿಯಲ್ ಎನರ್ಜಿ ಡ್ಯೂ ಟು ಸಿಂಗಲ್ ಪಾಯಿಂಟ್ ಚಾರ್ಜ್ ಇದ್ರೆ 0. ಪೊಟೆನ್ಶಿಯಲ್ ಎನರ್ಜಿ ಡ್ಯೂ ಟು 2 ಸಿಸ್ಟಮ್ ಆಫ್ 2 ಪಾಯಿಂಟ್ ಚಾರ್ಜಸ್ ಇದ್ರೆ 1/4 ಎಪ್ಸಿಲಾನ್ ನಾಟ್ ಇಂಟು Q1 Q2 ಬೈ ಡಿ. ಇದನ್ನ ನಿನ್ನೆ ಬರ್ದಿದ್ದೆ ನಾನು. ಡ್ಯೂ ಟು ಸಿಸ್ಟಮ್ ಆಫ್ 3 ಪಾಯಿಂಟ್ ಚಾರ್ಜಸ್, ನೆನಪಿದೆನಾ? ಹೇಳ್ತೀರಾ ಯಾರಾದ್ರೂ? ಎಸ್, ಕರೆಕ್ಟ್. ಸುಮಾರು ಜನ ಅಲ್ಲಿ ಮಾತಾಡ್ತಾ ಇರೋದು ಕೇಳ್ತಾ ಇದೆ. ಐ ಹೋಪ್ ಇದನ್ನೇ ಹೇಳ್ತಾ ಇದ್ದೀರಾ ಅಂತ ಅನ್ಕೊಳ್ತೀನಿ. ಹಾಗಾದ್ರೆ ಪೊಟೆನ್ಶಿಯಲ್ ಎನರ್ಜಿ ಆಫ್ ದ ಸಿಸ್ಟಮ್ ಡ್ಯೂ ಟು ಕೆ ಇಂಟು Q1 Q2 ಡಿವೈಡೆಡ್ ಬೈ, ಎಲ್ಲದೂ ಸೈಡ್ಸ್ ಈಕ್ವಲ್ ಅಲ್ವಾ, ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಇರೋದ್ರಿಂದ ಕಾಮನ್ ತೆಗೆದು ಬಿಡ್ತೀನಿ. ಎಲ್ Q1 Q2 Q ಇಂಟು Q ಪ್ಲಸ್ Q2 Q3 ಎರಡು ಸ್ಮಾಲ್ Q ಇಂಟು Q ಪ್ಲಸ್ Q3 Q1 ಕ್ಯಾಪಿಟಲ್ Q ಇಂಟು ಸ್ಮಾಲ್ Q. ಓಕೆ, ನೋಡಿ ಇದು 0 ಅಂತ ಕೊಟ್ಬಿಟ್ಟಿದಾನಪ್ಪ ನಮಗೆ ಅವನು ಆಲ್ರೆಡಿ. ನೆಟ್ ಪೊಟೆನ್ಶಿಯಲ್ ಎನರ್ಜಿ ಇದು 0 ಇರೋದ್ರಿಂದ K ಬೈ ಎಲ್ ಕೂಡ ಏನಾಗುತ್ತೆ? 0. ಸೊ ಹಾಗಾದ್ರೆ 0 ಈಕ್ವಲ್ಸ್, ಇದೆರಡನ್ನು ಆಡ್ ಮಾಡಿ, 2Q ಇಂಟು Q ಪ್ಲಸ್ Q ಇಂಟು Q ಈಸ್ Q ಸ್ಕ್ವಯರ್, ಪ್ಲಸ್ Q ಸ್ಕ್ವಯರ್ ಈ ಕಡೆ ಬರ್ಲಿ, ಅಥವಾ ಈ ತರ ಬರೆಯೋಣ, 2Q ಇಂಟು Q ಈಕ್ವಲ್ಸ್ ಮೈನಸ್ Q ಸ್ಕ್ವಯರ್. ಕರೆಕ್ಟ್. ಈ ಪ್ಲಸ್ Q ಈ ಕಡೆ ಬಂದ್ರೆ ಮೈನಸ್ Q ಆಯ್ತು. ಹೊಡೆದಾಕ್ರಿ ಮತ್ತೆ, ಮೈನಸ್ 1Q ಗೆಟ್ ಕ್ಯಾನ್ಸಲ್ಡ್. ಕ್ಯಾಪಿಟಲ್ Q ಇಸ್ ಈಕ್ವಲ್ ಟು ಮೈನಸ್ Q ಡಿವೈಡೆಡ್ ಬೈ 2. ಇದೇನಾ ನೋಡಿ ಆಪ್ಷನ್? ಎಸ್, ಆಪ್ಷನ್ ಸಿ, ಮೈನಸ್ Q ಡಿವೈಡೆಡ್ ಬೈ 2. ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ಓಕೆ, next. How many 6 microfarad 200 volt condensers are needed to make a condensers of 18 microfarad 16 volt? ಎಷ್ಟು ಕೆಪಾಸಿಟರ್ಸ್ ಬೇಕಾಗತ್ತೆ ನಮಗೆ? ಕಂಡೆನ್ಸರ್ಸ್ ಅಂದ್ರೆ ಕೆಪಾಸಿಟರ್ಸ್ ಬೇಕಾಗತ್ತೆ. ಸೊ 6 ಮೈಕ್ರೋಫ್ಯಾರಡಿನ 200 ವೋಲ್ಟಿನ ಎಷ್ಟು ಕೆಪಾಸಿಟರ್ ಬೇಕು ಟೋಟಲ್ 18 ಮಾಡ್ಲಿಕ್ಕೆ? ನೋಡಿ, ಹಾಗಾದ್ರೆ 6
ಮೈಕ್ರೋಫ್ಯಾರಡ್ ಇರ್ತಕ್ಕಂತ 3 ಕೆಪಾಸಿಟರ್ಸ್ ಅನ್ನ ನಾನು ಈ ರೀತಿ ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡ್ತೀನಿ. ಇಲ್ಲಿ ಇವಾಗ ಟೋಟಲ್ ನೆಟ್ ಪೊಟೆನ್ಶಿಯಲ್ ಎಷ್ಟಿದೆ ಅಪ್ಪ ನಮಗೆ? ಇದು 200 ಇದೆ. ಓಕೆನಾ? ಇಲ್ಲಿ ಪೊಟೆನ್ಶಿಯಲ್ ಡಿವೈಡ್ ಆಗುತ್ತೆ ಯಾವ್ದ್ರಲ್ಲಿ? ಸೀರೀಸ್ ಅಲ್ಲಿ 200 ಪ್ಲಸ್ 200 ಪ್ಲಸ್ 200. ಈಗ ಇದು ಮೂರಿದು ಸೇರಿದ್ರೆ ಟೋಟಲ್ ಪೊಟೆನ್ಶಿಯಲ್ ಎಷ್ಟಾಯ್ತಪ್ಪ? 600 ಆಯ್ತು. ಕರೆಕ್ಟ್? ಪೊಟೆನ್ಶಿಯಲ್ 600 ಬಂತು ನಮಗೆ. ಆದ್ರೆ ಏನ್ ಬೇಕು? 18 ಮೈಕ್ರೋಫ್ಯಾರಡ್ ಬೇಕು. ಇದು ಮೂರು ಸೀರೀಸ್ ಅಲ್ಲಿ ಇರೋದ್ರಿಂದ ನೆನಪು ಮಾಡ್ಕೊಳ್ಳಿ, ನಿನ್ನೆ ಹೇಳ್ಕೊಟ್ಟಿದ್ದೆ, ಸಿ ಎಸ್ ಐಡೆಂಟಿಕಲ್, ಎನ್ ಐಡೆಂಟಿಕಲ್ ಕೆಪಾಸಿಟರ್ಸ್ ಆರ್ ಇನ್ ಸೀರೀಸ್ ಇದ್ದಾಗ ಸಿ ಎಸ್ ಇಸ್ ಈಕ್ವಲ್ ಟು ಸಿ ಬೈ ಎನ್. ಹಾಗಾದ್ರೆ ಇಲ್ಲಿ ಸಿ ಅಂತ ಹೇಳಿದ್ರೆ 6, ಎನ್ ಅಂದ್ರೆ 3, 6/3 ಎಷ್ಟಪ್ಪ? 2. ಇದು ಒಂದು ರೋ ನ ವ್ಯಾಲ್ಯೂ, ನೆಟ್ ವ್ಯಾಲ್ಯೂ ಎಷ್ಟು ಬಂತು? 2 ಮೈಕ್ರೋಫ್ಯಾರಡ್ ಬಂತು. ನನಗೆ ಎಷ್ಟು ಬೇಕು? 18 ಬೇಕು. ಮೊದ್ಲೆಲ್ಲ ಹಳ್ಳಿಲ್ ಜನ ಲೆಕ್ಕ ಮಾಡ್ದಂಗ್ ಲೆಕ್ಕ ಮಾಡ್ಬೋದಲ್ಲಪ್ಪ. ಒಂದ್ ರೋಗೆ 2 ಮೈಕ್ರೋಫ್ಯಾರಡ್ ಬಂದ್ರೆ 18 ಮೈಕ್ರೋಫ್ಯಾರಡ್ಗೆ ಎಷ್ಟು ರೋ ಬರ್ಬೇಕು ನೋಡಿ? ಅಲ್ಲೂ ಯಾರೋ ತಪ್ಪ ಹೇಳ್ತಾ ಇದ್ದೀರಾ. ಎಷ್ಟು ರೋ ಬರ್ಬೇಕಪ್ಪ ಬಾಯ್ಸ್ ಹೇಳಿ ನೋಡೋಣ. ಎಸ್, ಈ ತರ ಒಟ್ಟು 9 ರೋ ಬರ್ಬೇಕಲ್ವಾ? 9 2s 18. ಟೋಟಲ್ ನಮಗೆ 9 ರೋಸ್ ಬರ್ಬೇಕು ಈ ತರ. ಅಂದ್ರೆ ಒಂದು ರೋ ನಲ್ಲಿ 3 ಕೆಪಾಸಿಟರ್, ಈ ತರ 9 ರೋ ಬರ್ಬೇಕು. ಮ್ಯಾಟ್ರಿಸಸ್ ಅಲ್ಲಿ ಹೇಳ್ಕೊಟ್ಟಿರ್ತಾರಲ್ವಾ ನಿಮಗೆ ಕಂಡುಹಿಡಿಯೋದು ನಂಬರ್ ಆಫ್ ಎಲಿಮೆಂಟ್ಸ್ ಹೇಗೆ? ಎಂ ಕ್ರಾಸ್ ಎನ್, ನಂಬರ್ ಆಫ್ ರೋಸ್ ಮಲ್ಟಿಪ್ಲೈಡ್ ಬೈ ನಂಬರ್ ಆಫ್ ಕಾಲಮ್ಸ್, ನಂಬರ್ ಆಫ್ ಎಲಿಮೆಂಟ್ಸ್ ಕೊಡುತ್ತೆ. ಎಂ ಕ್ರಾಸ್ ಎನ್, ಎಂ ಅಂದ್ರೆ 1 2 3 ಕೆಪಾಸಿಟರ್, ಎನ್ ಅಂದ್ರೆ 9 ರೋಸ್ ಇದೆ. ಎಂ ಕ್ರಾಸ್ ಎನ್ 3 ಇಂಟು 9 ವಿಚ್ ಈಸ್ ಈಕ್ವಲ್ ಟು 27 ಕೆಪಾಸಿಟರ್ ಬೇಕು. 3 ಪ್ಲಸ್ 3 ಪ್ಲಸ್ 3 ಪ್ಲಸ್ 3 9 ರೋ. ಸೊ ಟೋಟಲ್ ಎಲ್ಲ ಸೇರಿದ್ರೆ 27. ಸೊ ಯುವರ್ ಆನ್ಸರ್ ಈಸ್ ಆಪ್ಷನ್ ಬಿ. ಆಪ್ಷನ್ ಬಿ 27 ಇರಬೇಕು. ಆಪ್ಷನ್ ಬಿ 27. ನೆಕ್ಸ್ಟ್, the total energy stored in the condenser system shown in the figure will be. ಟೋಟಲ್ ಎನರ್ಜಿ ಕಂಡುಹಿಡಿಬೇಕು. ಎನರ್ಜಿ ಬೇಕಂದ್ರೆ ನೆಟ್ ಕೆಪಾಸಿಟನ್ಸ್ ಬೇಕು. ಸೊ ನಾನ್ ಕಲರ್ ಚೇಂಜ್ ಮಾಡ್ಬೇಕು, ಇದ್ರ ಮೇಲೆ ಡಯಾಗ್ರಾಮ್ ಮೇಲೆ ಬರಿಬೇಕಂದ್ರೆ. ಕರೆಕ್ಟ್ ಅಲ್ವಾ? ಫಸ್ಟ್ ದೀಸ್ ಟು ಆರ್ ಇನ್ ಸೀರೀಸ್. ಇದೆರಡು ಸೀರೀಸ್ ಅಲ್ಲಿದೆ. ಹಾಗಾದ್ರೆ ಸೀರೀಸ್ ಅಲ್ಲಿ ಇತ್ತು ಅಂತ ಹೇಳಿದ್ರೆ, ಸೀರೀಸ್ ಅಲ್ಲಿ ಇದ್ರೆ ಹೇಳಿ ಏನ್ ಫಾರ್ಮುಲಾ? ಸಿ ಎಸ್ ಇಸ್ ಈಕ್ವಲ್ ಟು C1 C2 by C1 plus C2, 6 into 3 divided by 6 plus 3, 18 divided by 9 which is equal to 2 ಆಯ್ತು. E2 ಜೊತೆ ಏನಾಯ್ತಪ್ಪ? ಪ್ಯಾರಲಲ್. ಇದೆರಡರ ಎಫೆಕ್ಟಿವ್ ಎಷ್ಟು? 2. ಆ 2 ಕೆಳಗಡೆ ಇರೋ 2 ಜೊತೆ ಏನಾಯ್ತು? ಪ್ಯಾರಲಲ್. ಹೆನ್ಸ್ ಸಿ ಎಫೆಕ್ಟಿವ್ ಅಥವಾ ಸಿಪಿ is equal to 2 plus 2 which is equal to 4. ಕ್ವಶನ್ ಕೇಳಿರೋದೇನು ನಮಗೆ? ಟೋಟಲ್ ಎನರ್ಜಿ ಸ್ಟೋರ್ಡ್. ಫಾರ್ಮುಲಾ ಏನಪ್ಪಾ? ಎನರ್ಜಿ ಸ್ಟೋರ್ಡ್ ಇನ್ ಎ ಕೆಪಾಸಿಟರ್ ಆಫ್ ಸಿ ವಿ ಸ್ಕ್ವಯರ್. ಸಿ ಅಂದ್ರೆ ಎಫೆಕ್ಟಿವ್, ಸಿ ಪಿ ವಿ ಸ್ಕ್ವಯರ್. ಟ್ರೈ ಮಾಡಿ ನೋಡೋಣ ನೀವೇ. ಸಿ ಪಿ ಅಂದ್ರೆ 4, ವಿ ಅಂದ್ರೆ 2 volts, 2 ಸ್ಕ್ವಯರ್. ಸೊ ಯು ಇಸ್ ಈಕ್ವಲ್ ಟು 2 1s 2 2s 4 2s 8. ಆನ್ಸರ್ 8 ಕೊಟ್ಟಿದ್ದಾನ? ಎಸ್, 8 ಮೈಕ್ರೋ ಜೌಲ್ ಇಸ್ ದಿ ಆನ್ಸರ್. 8 ನಿಮ್ ಹತ್ರ ಬುಕ್ಸ್ ಇರೋದ್ರಿಂದ ಇನ್ ಕೇಸ್ ಇಲ್ಲಿ ಡಯಾಗ್ರಾಮ್ ಸ್ವಲ್ಪ ವಿಸಿಬಿಲಿಟಿ ಇಲ್ಲ ನೀವು ಕ್ಲಾಸ್ ರೂಮ್ ಅಲ್ಲಿ ಅಂದ್ರೆ ಕೊಟ್ಟಿರೋ ಬುಕ್ ಅಲ್ಲಿ ನೋಡ್ಕೊಳ್ಳಿ, ಅಥವಾ ಜೆರಾಕ್ಸ್ ಮೆಟೀರಿಯಲ್ ಕೊಟ್ಟಿದ್ದಾರೆ, ಜೆರಾಕ್ಸ್ ಮೆಟೀರಿಯಲ್ ಅಲ್ಲಿ ನೀವು ನೋಡ್ಕೋಬಹುದು. ಓವರ್. ನೆಕ್ಸ್ಟ್ ಕ್ವಶನ್ ಹೋಗೋಣ ಹಾಗಾದ್ರೆ. ನೆಕ್ಸ್ಟ್, the charge deposited on 4 microfarad capacitor in the circuit is. ಚಾರ್ಜ್ ಡೆಪಾಸಿಟೆಡ್ ಆನ್ 4 ಮೈಕ್ರೋಫ್ಯಾರಡ್ ಕೆಪಾಸಿಟರ್ ಕಂಡುಹಿಡಿಬೇಕು. ಓಕೆ, ಸುಮ್ನೆ ನಮ್ಮ ರೆಫರೆನ್ಸ್ಗೆ ನಾನು ಇದರ ಚಾರ್ಜ್ ಅನ್ನ Q1 ಅಂತ ಕರ್ಕೊಳ್ಳೋಣ. ಇಲ್ಲಿರೋದನ್ನ ಇಲ್ಲಿರೋದನ್ನ Q2 ಅಂತ ಕರೆಯೋಣಪ್ಪ. ಕರೆಕ್ಟ್? ದೀಸ್ ಟು ಆರ್, ಹೇಳಿ, ದೀಸ್ ಟು ಆರ್ ಇನ್ ಪ್ಯಾರಲಲ್ ಅಲ್ವೇನಪ್ಪ? ದೀಸ್ ಟು ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್. ಈಗ ಎರಡು ಸೇರಿ ಪ್ಯಾರಲಲ್ ಆಗಿದೆ ಅಂತ ಅಂದ್ರೆ 4 plus 2 ಏನಾಯ್ತು? 6 ಆಯ್ತು. ವೆರಿ ಗುಡ್. ಈ 6 ಜೊತೆ ಏನಾಯ್ತು? ಸೀರೀಸ್. ಹಾಗಾದ್ರೆ ಸಿ ಎಫೆಕ್ಟಿವ್. ಅರ್ಥ ಆಯ್ತಾ? ದೀಸ್ ಟು ಆರ್ ಇನ್ ಪ್ಯಾರಲಲ್. ಪ್ಯಾರಲಲ್ ಇದ್ದಾಗ ಫಾರ್ಮುಲಾ C1 plus C2.
4 plus 2 6. ಸೊ ಈ 6 ಕೆಳಗಡೆ ಇರೋ 6 ಜೊತೆ ಏನಾಯ್ತು, ಎಂಡ್ ಟು ಎಂಡ್ ಕನೆಕ್ಷನ್ ಆದಾಗ ಸೀರೀಸ್ ಅಲ್ಲಿ ಇದ್ದಾಗ 6 plus 6 which is equal to 12 microfarad. ನೆಟ್ ಚಾರ್ಜ್ ಟೋಟಲ್ Q is equal to ಏನಪ್ಪ, C effective into V. Q is equal to CV. ಒಂದೇ ಕೆಪಾಸಿಟರ್ ಇದ್ರೆ, ಬಹಳ ಇದ್ರೆ ಎಫೆಕ್ಟಿವ್, ಸೀರೀಸ್ ಇದ್ರೆ ಸೀರೀಸ್, ಪ್ಯಾರಲಲ್ ಇದ್ರೆ ಪ್ಯಾರಲಲ್. ಸೊ C effective into V, that is 12 into ಏನ್ ಕೊಟ್ಟಿದ್ದಾನೆ ಇಲ್ಲಿ 12 ವೋಲ್ಟ್. ಸೊ ಐ ಆಮ್ ಸಾರಿ, ಸಾರಿ ಹೊಡಿಬೇಡ್ರಪ್ಪ ಎಲ್ಲ ಸೇರ್ಕೊಂಡ. ಸೀರೀಸ್ ಇದ್ದಾಗ C1 C2 by C1 plus C2, 6 into 6 by 6 plus 6, correct. 36 divided by 12 which is equal to 3. Hence Q is equal to CS into V, 3 into 12 which is equal to 36 microcoulomb. But Q is equal to what, Q1 plus Q2 ಬರಿಬೋದಾ. ನೆಟ್ ಚಾರ್ಜ್ ಅಂದ್ರೆ Q1 plus Q2. Okay, as 4 microfarad and 2 microfarad are connected in parallel ಕಾಂಬಿನೇಷನ್ ಅಲ್ಲಿ ಪೊಟೆನ್ಶಿಯಲ್ ಸೇಮ್ ಇರುತ್ತೆ, ಡಿವೈಡ್ ಆಗಲ್ಲ. ಅದು ಕೆಪಾಸಿಟರ್ ಇರ್ಲಿ, ರೆಸಿಸ್ಟರ್ ಇರ್ಲಿ, ಸೆಲ್ಸ್ ಇರ್ಲಿ, ಪ್ಯಾರಲಲ್ ಅಲ್ಲಿ ಪೊಟೆನ್ಶಿಯಲ್ ಸೇಮ್ ಇರುತ್ತೆ. ಹಾಗಾಗಿ ಎರಡರಲ್ಲೂ ಪೊಟೆನ್ಶಿಯಲ್ ಸೇಮ್ ಇದೆ. ಅಂದ್ರೆ ಯು ನೋ ದಿ ಫಾರ್ಮುಲಾ, Q is equal to CV. V ಕಾಮನ್ ಇರೋದ್ರಿಂದ Q is proportional to C ಇದ್ದಂಗೆ. ಸೊ ಯು ಕ್ಯಾನ್ ರೈಟ್ Q1 by Q2 is equal to C1 by C2. ಸಂಬಂಧ ಬಂದೇ ಬಿಡ್ತೀವಾಗ, ಎರಡರದು ಸಂಬಂಧ ಬಂದ್ಮೇಲೆ ಮುಂದಿನ ಲೆಕ್ಕಾಚಾರ ಈಸಿ ಅಲ್ವಾ. C1 C2 4 by 2, ಇದನ್ನ C1 ಅನ್ಕೊಳ್ಳಿ, ಇದನ್ನ C2 ಅನ್ಕೊಳ್ಳಿ. 4 by 2, 2 1s 2 2s, ಕ್ರಾಸ್ ಮಲ್ಟಿಪ್ಲೈ ಮಾಡಿ. Q1 is equal to 2Q2. But what is capital Q? Q1 plus Q2, correct? So capital Q is equal to Q1 plus Q2. Capital Q ಅಂದ್ರೆ 36 ಬಂದಿದೆ. 36 is equal to Q1 plus, what is Q1 ಅಪ್ಪ, 2Q2. ಸಾರಿ, ಇಲ್ಲಿ Q2 ನ Q1 ಜಾಗದಲ್ಲಿ 2Q2 ಬರ್ದ್ಬಿಡ್ತೀನಿ, ಈಸಿ ಆತಲ್ಲ. Q1 ಜಾಗದಲ್ಲಿ 2Q2 ಬರ್ದೆ. Q2 plus ಇದು 3Q2. This is yes, ಈ ಕಾಣುತ್ತಾ, 3Q2. Okay, now 3 1s 3 12s. So Q2 is equal to 12. ನಾವು ಕಂಡುಹಿಡಿಬೇಕಾಗಿರೋದು Q1. Q2 12 ಆದ್ರೆ Q1 ಎಷ್ಟು? Q2 12 ಆದ್ರೆ Q1 ಎಷ್ಟು? 12 2s 24. Hence Q1 is equal to 24 microcoulomb. Option C, 24 microcoulomb. 24 microcoulomb. Next. ಎಸ್, ಇದನ್ನ ನೀವೇ ಮಾಡಿ, ಬೇಗ ಟ್ರೈ ಮಾಡಿ. ಇದೇ ತರದ್ ಹೇಳ್ಕೊಟ್ಟಿದ್ನಲ್ಲ ಅವಾಗ್ಲೇ. V3x² ಅಷ್ಟೇ ಕೊಟ್ಟಿದ್ದಾನೆ, ಓನ್ಲಿ x ಕೊಟ್ಟಿರೋದ್ರಿಂದ ಈಸಿ ಮಾಡ್ತಾ ಇದ್ದೀರಾ. ಎಸ್, ಯು ಡೋಂಟ್ ಬಾದರ್ ಅಬೌಟ್ ಮೀ. ನಾನ್ ಕ್ಯಾಮ್ರಾದಲ್ಲಿ ನಿಮಗೆ ಕಾಣ್ಲಿಲ್ಲ ಅಂದ್ರು ಬೋರ್ಡ್ ಮೇಲೆ ಇರೋದು ಕಾಣ್ಬೇಕು ಮಕ್ಳ. ಸೊ ಅದಕ್ಕಾಗಿ ನಾನು ಸ್ಪೇಸ್ ಬಹಳ ಬಿಡ್ತಾ ಇದ್ದೀನಿ. ಎಸ್, Ex is equal to minus del V divided by del x. Ex is equal to minus 3x² ನ ಡಿಫರೆನ್ಸಿಯೇಷನ್ 6x ಆಯ್ತು. 3 2s 6x ಆಯ್ತು. At x is equal to 2 meter 2. Hence Ex is equal to minus 6 into 2. 6 2s 12. ಇಲ್ಲಿ -12 ಆನ್ಸರ್ ಬಂತು. ವಿತ್ ಸೈನ್ ಮಾಡ್ಕೋಬೇಕು ಎಲ್ಲಾ ಕಡೆ ಮರಿದಲೆ. -12 ವೋಲ್ಟ್ ಪರ್ ಮೀಟರ್. ನಮಗೆ ಕನ್ಫ್ಯೂಷನ್ ಆಗ್ಲಿಕ್ಕೆ ಎರಡೂ ಕೊಟ್ಟಿರ್ತಾರೆ, +12 -12. ಸೊ ನಾವು ಸೆಲೆಕ್ಟ್ ಮಾಡಬೇಕಾಗಿರೋದು -12 ವೋಲ್ಟ್ ಪರ್ ಮೀಟರ್. ಆಪ್ಷನ್ ಡಿ. ನೆಕ್ಸ್ಟ್ ಒನ್ ಈಸಿ ಇದೆ, ನಿನ್ನೆ ಹೇಳ್ಕೊಟ್ಟಿದ್ದೆ ಈ ತರದ್ದು ಆಲ್ರೆಡಿ ನಾನು ನಿಮಗೆ. ಅಂಡ್ ಯು ಕ್ಯಾನ್ ಟ್ರೈ.
ಬಹಳ ಕೆಪಾಸಿಟರ್ ಕೊಟ್ಟಿದ್ದಾರೆ. ಏನ್ ಹೇಳಿದ್ವಿ ನಾವು, ಒಂದು ವೈರ್ ಕನೆಕ್ಟ್ ಮಾಡ್ಬಿಡ್ತಾರೆ ಸುಮ್ನೆ ನಮಗೆ ಕನ್ಫ್ಯೂಷನ್ ಮಾಡ್ಲಿಕ್ಕೆ. ಈಗ ನೋಡಿ, ನಿನ್ನೆ ಹೇಳ್ಕೊಟ್ಟಿದ್ ಮೆಥಡ್ ಪೊಟೆನ್ಶಿಯಲ್ ಮೆಥಡ್. ಓಕೆ, ಇಲ್ಲಿ ಎ ಇದೆ ಅಂದ್ರೆ ಇಲ್ಲೂ ಏನೇ ಇರುತ್ತೆ, ಇಲ್ಲಿ ಯಾವುದು ಮಧ್ಯ ಕಾಂಪೊನೆಂಟ್ ಬಂದಿಲ್ಲ, ಇಲ್ಲೂ ಕೂಡ ಎ ಇರುತ್ತೆ. ಕರೆಕ್ಟ್. ನೆಕ್ಸ್ಟ್ ಇಲ್ಲಿ ಬರೋಣ, ಇದು ಬಿ ಇದೆ ಅಂತ ಅಂದ್ರೆ ಇದು ಕೂಡ ಬಿ, ಇನ್ನೆಲ್ಲೂ ಕಾಂಪೊನೆಂಟ್ ಬಂದಿಲ್ಲ, ದಿಸ್ ಈಸ್ ಆಲ್ಸೋ ಬಿ. ನಾವೇ ನಾಮಕರಣ ಮಾಡೋಣಪ್ಪ, ಇನ್ನೊಂದಕ್ಕೆ ಹೆಸರಿಲ್ಲ, ನಾವೇ ನಮಗೊಂದು ಯಾವ್ದಾರು ಇಷ್ಟ ಬಂದಿದ್ ನಾಮಕರಣ ಮಾಡೋಣ. ಯಾವ್ದು ಕೊಡ್ಲಿ ಹೆಸರನ್ನ? ಸಿ ಅಂತ ಹೇಳ್ತಾ ಇದ್ದಾರೆ ಯಾರೋ ಅಲ್ಲಿ. ಓಕೆ, ನೀವು ಇಷ್ಟಪಟ್ಟಿದ್ದ ಹೆಸರು ಕೊಡ್ತೀನಿ, ಸಿ. ಇಲ್ಲಿ ಯಾವುದು ಕಾಂಪೊನೆಂಟ್ ಬಂದಿಲ್ಲ, ಸಿ. ಇಲ್ಲಿ ಯಾವುದು ಕಾಂಪೊನೆಂಟ್ ಬಂದಿಲ್ಲ, ಸಿ. ಓಕೆ, ಐ ಕ್ಯಾನ್ ಸಿ, ಐ ಹೋಪ್ ಯು ಆಲ್ಸೋ ಸಿ. ಕರೆಕ್ಟ್. ನಾವು ಕಲರ್ ಚೇಂಜ್ ಮಾಡೋಣ ಈಗ. ಎ ಸಿ ಬಿ, ಎ ಮತ್ತೆ ಬಿ ಇದ್ರು ಮಧ್ಯ ಕರ್ಕೊಂಬಂದಿದ್ ನಾವು ಸಿ. ಈಗ ನೀವೇ ಮಾಡಿ, ಎ ಮತ್ತೆ ಸಿ ನಡುವೆ ಒಂದು ಕೆಪಾಸಿಟರ್, ಎ ಮತ್ತೆ ಸಿ ನಡುವೆ ಒಂದು ಕೆಪಾಸಿಟರ್, ಎ ಅಂಡ್ ಸಿ ನಡುವೆ ಇಲ್ಲಿ ಇನ್ನೂ ಒಂದು ಕೆಪಾಸಿಟರ್, ಒನ್ ಮೋರ್ ಕೆಪಾಸಿಟರ್ ಬಿಟ್ವೀನ್ ಎ ಅಂಡ್ ಸಿ. ಎ ಅಂಡ್ ಸಿ ನಡುವೆ ಮತ್ತೆ ಒಂದು ಕೆಪಾಸಿಟರ್, ಎ ಅಂಡ್ ಸಿ ನಡುವೆ ಒನ್ ಮೋರ್ ಕೆಪಾಸಿಟರ್. ಬಿ ಅಂಡ್ ಸಿ ನಡುವೆ 1 2 3 ಇದಾವೆ, ಅಲ್ಲೂ ಕೂಡ ಸೇಮ್ ಬಿ ಮತ್ತೆ ಸಿ ನಡುವೆ 3 ಕೆಪಾಸಿಟರ್ ಇದಾವೆ. ಆಬ್ವಿಯಸ್ಲಿ ಪ್ಯಾರಲಲ್ ಆಗಿ ಇರ್ಬೇಕು ಮತ್ತೆ. ಹಾ, ಈಗ ಎ ಬಿ ನಡುವೆ, ಈಗ ಈಸಿ ಅಪ್ಪ, ಈಗ ನೀವು ಮಾಡ್ಬೋದು ಆರಾಮಾಗಿ. ಆಲ್ ಆರ್ ಇನ್ ಪ್ಯಾರಲಲ್ ಅಲ್ವೇನೋ, ಸಿ 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 ಪ್ಯಾರಲಲ್ ಇದ್ರೆ 3C, ಇದು 3C ಆಯ್ತು. ಸೊ ಹಾಗಾದ್ರೆ ನಾವು ಯು ಕ್ಯಾನ್ ರೀರೈಟ್ ದ ಡಯಾಗ್ರಾಮ್ ಲೈಕ್ ದಿಸ್. ದಿಸ್ ಈಸ್ ಎ, ದಿಸ್ ಈಸ್ ಬಿ. ಇದು 3C ಆಯ್ತು, ಇದು 3C ಆಯ್ತು. ನೌ ದಿಸ್ ಟು ಆರ್ ಇನ್, ದಿಸ್ ಟು ಆರ್ ಇನ್. ವೆರಿ ಗುಡ್. ಸೀರೀಸ್, ಮತ್ತೆ ಸೀರೀಸ್ ಅಲ್ಲಿ ಇದ್ರೆ ಏನಾಯ್ತಪ್ಪ, 3C into 3C divided by 3C plus 3C. C1 C2 by C1 plus C2, which is equal to 3 3s are 9. 9C square divided by 6C. 1C and C get cancelled. So CAB is equal to, ಇನ್ನ ಏನ್ ಉಳಿತು, 2, ಇದು 3, 3 by 2, 3 by 2 times the C ಇದೆನಾ, ಅಥವಾ 1.5, 1.5 times the C, 1.5 times the C, 1.5 times the C. ಅರ್ಥ ಆಯ್ತಾ? ಓಕೆ, ಇದು ಬಹಳ ಈಸಿ ಮೆಥಡ್. ಹೀಗೆ ಮಾಡ್ಬೇಕು ಇದನ್ನ, ಪೊಟೆನ್ಶಿಯಲ್ ಮೆಥಡ್ ಇಟ್ಕೊಂಡು ನೇಮ್ ಕೊಡ್ಕೊಳ್ಳೋದು. ಅವ್ನು ಯಾವ್ದು ಇಲ್ಲ ಅಂದ್ರೆ ನಾವೇ ಒಂದು ಹೆಸರು ಕೊಡ್ಕೊಂಡು ಈ ರೀತಿ ಬರ್ಕೊಂಡು ಸಿಂಪ್ಲಿಫೈ ಮಾಡ್ಬೇಕು. ಓಕೆ, ನೆಕ್ಸ್ಟ್. ಐ ಹೋಪ್ ಕ್ವಶನ್. There is a uniform electric field of intensity A which is as shown. How many labeled points have the same electric potential as the fully shaded points? Question ನಿಧಾನಕ್ಕೆ ಅರ್ಥ ಮಾಡ್ಕೊಳ್ಳಿ, ಭಯ ಬೇಡ. There is a uniform electric field. Okay, how many labeled points have the same electric potential? ಸರ್, ಎಲೆಕ್ಟ್ರಿಕ್ ಪೊಟೆನ್ಶಿಯಲ್ ಏನ್ ಕೊಟ್ಟಿದ್ದಾರೆ, ಎಲೆಕ್ಟ್ರಿಕ್ ಫೀಲ್ಡ್. ಯಾವುದೇ ಕ್ವಶನ್ ಕೊಟ್ಟಾಗ ಫಿಸಿಕ್ಸ್ ನಲ್ಲಿ ಫಸ್ಟ್ ಕ್ವಶನ್ ಅನ್ನ ಓದಿದಾದ ಮೇಲೆ ಡಾಟಾ ಏನ್ ಕೊಟ್ಟಿದ್ದಾರೆ, ಏನ್ ಕೇಳಿದ್ದಾರೆ, ಅದೆರಡಕ್ಕೂ ರಿಲೇಷನ್ ಏನು. ಕರೆಕ್ಟ್. ನೋಡಿ, ಎಲೆಕ್ಟ್ರಿಕ್ ಫೀಲ್ಡ್, ಎಲೆಕ್ಟ್ರಿಕ್ ಪೊಟೆನ್ಶಿಯಲ್, ನಿನ್ನೆ ಕ್ಲಾಸ್ ಅಲ್ಲಿ ನಾನು ನಿಮಗೆ ಹೇಳಿದ್ದೆ, ಇದೆರಡರ ರಿಲೇಷನ್ ಏನಪ್ಪಾ, ಮೈನಸ್ ಡಿ ವಿ ಬೈ ಡಿ ಆರ್. ನೆಗೆಟಿವ್ ಸೈನ್ ಏನ್ ಇಂಡಿಕೇಟ್ ಮಾಡತ್ತೆ ಅಂತ ಹೇಳಿದ್ವಿ, ನೆನಪು ಮಾಡ್ಕೊಳ್ಳಿ. Potential always decreases in the field, in the direction of electric field. Negative sign indicates that electric potential decreases in the direction of electric field. Now ಈಗ ಏನ್ ಕೇಳಿದಾನೆ, ಲೇಬಲ್ಡ್ ಪಾಯಿಂಟ್ಸ್ ಏನಿದೆಯಲ್ಲ ಅದೇ ತರ ಇನ್ನ ಎಷ್ಟು ಡಾಟ್ಸ್ ಬರುತ್ತೆ ನೋಡಿ, ಇದೇ ಬೇರೆ ಪೊಟೆನ್ಶಿಯಲ್. ಕರೆಕ್ಟ್. ಈಗ ಇದನ್ನ ಸುಮ್ನೆ ನಾನು ಎ ಬಿ ಸಿ ಅಂತ ಕರೆದ್ರೆ ಇದು ವಿ ಎ ವಿ ಬಿ ವಿ ಸಿ. ಈ ಡಾಟ್ ಇರೋದು ಬಿ ನಲ್ಲಿ ಮಾತ್ರ, ಉಳಿದಿದ್ದಕ್ಕೆ ಸಂಬಂಧ ಇಲ್ಲ. ಯಾಕೆಂದ್ರೆ ಇಲ್ಲಿ ಪೊಟೆನ್ಶಿಯಲ್ ಬೇರೆ, ಇಲ್ಲಿ ಬೇರೆ, ಇಲ್ಲಿ ಬೇರೆ, ಸೇಮ್ ಇರೋದು ಇಷ್ಟೇ. ಒಂದು ಡಾಟ್ ಬಿಟ್ರೆ ಉಳ್ಕೊಂಡಿದ್ದೆಷ್ಟಪ್ಪ, 1 2 3, 3 ಡಾಟ್ ಉಳಿತು. ಸೊ ಯುವರ್ ಆನ್ಸರ್ ಇಸ್ ಆಪ್ಷನ್ ಬಿ 3. ಸೊ ಯುವರ್ ಆನ್ಸರ್ ಇಸ್ ಆಪ್ಷನ್ ಬಿ 3.
Next. Question number, yes. In the given network, the value of C, in the given network, the value of C so as an equivalent capacitance between A and B is 3 microfarads. Okay, ನೋಡ್ಕೊಳ್ಳಿ ಆರಾಮಾಗಿ ಮಾಡ್ಬೋದು ಇದನ್ನ. Again, I have to change the color. These ನೋಡಿ ಇದನ್ನ ಇಲ್ಲಿ ತಗೊಳಕ್ ಬರಲ್ಲ ಬಿಕಾಸ್ ಇದು ಈ ಎಂಡಿ ಕನೆಕ್ಟ್ ಆಗಿದೆ. ಇದೆರಡು ಇವಾಗ ಇನಿಷಿಯಲಿ. These two are in series. ಸೀರೀಸ್ ಅಲ್ಲಿ ಇತ್ತು ಅಂದ್ರೆ ಏನಾಗತ್ತಪ್ಪ, 12 into 6 by 12 plus 6, 12 into 6 by 12 plus 6, 72 by 18, 72 by 18 ಅಂದ್ರೆ 4. ಈ 4 ಪಕ್ಕದಲ್ಲಿರೋ 4 ಜೊತೆ ಪ್ಯಾರಲಲ್, 4 plus 4 ಏನಾಯ್ತು, 8 ಆಯ್ತು. ನೆಕ್ಸ್ಟ್ ಕೆಳಗಡೆ ಬಾ, ದೀಸ್ ಟು ಆರ್ ಆಲ್ಸೋ ಇನ್ ಸೀರೀಸ್. 2 into 2 by 2 plus 2, 2 into 2 ಅಂದ್ರೆ 4 by 4, 1 ಆಯ್ತು. ಈ 1 ಪಕ್ಕದಲ್ಲಿರೋ 1 ಜೊತೆ ಪ್ಯಾರಲಲ್, 1 plus 1 2 ಆಯ್ತು, 1 plus 1 2 ಆಯ್ತು. ಅಂದ್ರೆ ಇಲ್ಲಿ ಮೇಲ್ಗಡೆ ಏನು ಇವಾಗ ಡಯಾಗ್ರಾಮ್ ನಾವು ಬರ್ದಿದೀವಲ್ಲ, ದಿಸ್ ಸಿ ಪಕ್ಕದಲ್ಲಿ ಇದೆರಡೂ ಸೇರಿ ಇವಾಗ ಒಂದು 2 ಇದೆ, ಇನ್ನೊಂದು 8 ಇದೆ. ಇದು ಸಿ, ದಿಸ್ ಈಸ್ 2, ದಿಸ್ ಈಸ್ 8. ಓಕೆ, ಅಂಡ್ ಇದು ಕೂಡ ಅಷ್ಟೇನೆ, ಇದು 2, ಇನ್ನ ಒಂದು ಕೂಡ ಏನಿದೆ, 8 ಇದೆ. 2 and 8 are in series. 2 into 8 by 2 plus 8, 16 by 10, 16 by 10 ಅಂದ್ರೆ 8 by 5, 8 by 5 ಆಯ್ತು. 1.6 plus 1.6, 3.2 ಆಯ್ತು. ಸೊ 3.2 ಏನ್ ಕೇಳಿದಾನೆ ನಮಗೆ ಅವನಿಲ್ಲಿ, ಈಕ್ವಿವೆಲೆಂಟ್ ಕೆಪಾಸಿಟನ್ಸ್ ಬಿಟ್ವೀನ್ ಎ ಅಂಡ್ ಬಿ. ಈಕ್ವಿವೆಲೆಂಟ್ ಕೆಪಾಸಿಟನ್ಸ್ ಬಿಟ್ವೀನ್ ಎ ಅಂಡ್ ಬಿ 3 ಮೈಕ್ರೋಫ್ಯಾರಡ್. ಇದನ್ನ ಕೊಟ್ಟಿದ್ದಾನೆ ಆನ್ಸರ್ ಅನ್ನು, 3 ಮೈಕ್ರೋಫ್ಯಾರಡ್. ಇನ್ ದ ಗಿವನ್ ನೆಟ್ವರ್ಕ್ ದ ವ್ಯಾಲ್ಯೂ ಆಫ್ ಸಿ ಕಂಡುಹಿಡಿಯಬೇಕು. ಓಕೆ, 3.2 ಪ್ಲಸ್ ಸಿ ಆಯ್ತು. ಇದು ಎ, ಇದು ಬಿ. ಕೆಪಾಸಿಟನ್ಸ್ ಸಿ ಎ ಬಿ ಇಸ್ ಈಕ್ವಲ್ ಟು, ಇದೆರಡರದು ವ್ಯಾಲ್ಯೂ ಎಷ್ಟು ಬಂದಿತ್ತಪ್ಪ, 2 into 8 by 2 plus 8, 16 divided by 10, 16 by 10 ಅಂದ್ರೆ 8 by 5 ಅಥವಾ 1.6. ಇದು ಸೇಮ್ 1.6 ಬಂತು. ಈ 1.6 1.6 ಪ್ಯಾರಲಲ್ 3.2 ಆಯ್ತು. ಕರೆಕ್ಟ್. ಆ 3.2 ಎಲ್ಲದೂ ಸೇರಿ ಪಕ್ಕದಲ್ಲಿರೋ ಸಿ ಜೊತೆ ಸೀರೀಸ್ ಆಯ್ತು. ಸೊ 3.2 into ಸಿ ಡಿವೈಡೆಡ್ ಬೈ 3.2 ಪ್ಲಸ್ ಸಿ. ಸಿ ಎ ಬಿ ವ್ಯಾಲ್ಯೂ ಕೊಟ್ಟಿದ್ದಾನೆ 3 ಆಯ್ತು ಅಲ್ಲಿಗೆ. ಸೊ 3 3s 12, 12 4s 48. ಸೊ 48 ಮೈಕ್ರೋಫ್ಯಾರಡ್ಸ್ ಬರುತ್ತೆ ನೋಡಿ. ಆದಷ್ಟು ಹೀಗೆ ಮೈಂಡ್ ಕ್ಯಾಲ್ಕುಲೇಷನ್ ಮಾಡೋದೇ ಕಲಿಬೇಕು. ಬಹಳ ಕ್ವಶನ್ಸ್ ಇರುತ್ತಲ್ವಾ, 60 ಕ್ವಶನ್. ನಾಳೆ ಲಾಸ್ಟ್ ಪೀರಿಯಡ್ ನಮಗೆ ಅಲರ್ಟ್ ಆಗಿರುತ್ತೆ. ಸೊ ಸ್ವಲ್ಪ ಆದಷ್ಟು ಡೈರೆಕ್ಟ್ ಕ್ಯಾಲ್ಕುಲೇಷನ್ ಮಾಡೋದನ್ನ ನೀವು ಅಭ್ಯಾಸ ಮಾಡ್ಕೊಳ್ಳಿ ನಿಧಾನಕ್ಕೆ, ಇಲ್ಲ ಆಮೇಲೆ ಇದನ್ನ ಸಿಂಪ್ಲಿಫೈ ಮಾಡ್ಕೊಳ್ಳಿ, ಯು ವಿಲ್ ಗೆಟ್ ದಿ ಆನ್ಸರ್. ಸೊ 48 ಮೈಕ್ರೋಫ್ಯಾರಡ್ಸ್. ನೆಕ್ಸ್ಟ್ ಕ್ವಶನ್, ಇದು ಈಸಿ, ಐ ಥಿಂಕ್ ನೀವೇ ಮಾಡ್ಬೋದು ಅನ್ಸುತ್ತೆ. ಎಸ್, 3 and 6 are in, 3 and 6 are in parallel. ಪ್ಯಾರಲಲ್ ಇದ್ರೆ 3 plus 3 ಡೈರೆಕ್ಟ್ ಆಗಿ 6 ಆಯ್ತು. ನೆಕ್ಸ್ಟ್ ಆಲ್ ಆರ್ ಇನ್ ಸೀರೀಸ್. ಇವಾಗ ಸೀರೀಸ್ ಅಲ್ಲಿ ಇದ್ದಾಗ 1 by cs is equal to 1 by c1 ಅಂದ್ರೆ 6 ಪ್ಲಸ್ 1 by c2 ಅಂದ್ರೆ 3 ಪ್ಲಸ್ ಅದೆರಡರದು 6 ಆಗಿದೆ, ಪ್ಲಸ್ ದಿಸ್ ಈಸ್ ಆಲ್ಸೋ 1 by 3 ಆಯ್ತು ಇವಾಗ. ಸರಿನಾ? ಸೊ ಈಗ ಇದನ್ನೆಲ್ಲ ನೀವು ಸಿಂಪ್ಲಿಫೈ ಮಾಡ್ಬೇಕು ಇವಾಗ. ಹೇಳಿ ನೋಡೋಣ ಎಷ್ಟು ಬರುತ್ತೆ ಬೇಗ. ಅಟ್ಲೀಸ್ಟ್ ಟ್ರೈ ಮಾಡ್ಬೇಕಪ್ಪ ನೀವು ಎಲ್ಲರೂ. ಸಿಂಪಲ್ ಎಲ್ ಸಿ ಎಂ ತೆಗೆದು 1 by 6 ಪ್ಲಸ್ 1 by 3 ಪ್ಲಸ್ 1 by 6 ಪ್ಲಸ್ 1 by 3. 3 2s are 6, 3 2s are 6, 2 plus 2 plus 1 plus 1, 6 by 6, 6 by 6 ಅಂದ್ರೆ 1, hence effective is 1. ಕರೆಕ್ಟ್. ನಾವು ಏನ್ ಕಂಡುಹಿಡಿಬೇಕು, ಪೊಟೆನ್ಶಿಯಲ್ ಡಿಫರೆನ್ಸ್ ಅಕ್ರಾಸ್ 6 ಮೈಕ್ರೋಫ್ಯಾರಡ್. ಪೊಟೆನ್ಶಿಯಲ್ ಡಿಫರೆನ್ಸ್ ಕಂಡುಹಿಡಿಬೇಕು ಅಂದ್ರೆ ನೆಟ್ ಚಾರ್ಜ್ ಬೇಕು, cs into v. q is equal to cs into v. 60 ವೋಲ್ಟ್ ಕೊಟ್ಟಿದ್ದಾನೆ ಇಲ್ಲಿ ಟೋಟಲ್. 1 into 60 which is equal to 60. Potential difference across 6. Potential difference across 6. Q divided by C. C ಅಂದ್ರೆ 6 microfarad. Q ಅಂದ್ರೆ 60.
ಸಿ ಅಂದ್ರೆ 6 ಮೈಕ್ರೋಫ್ಯಾರಡ್, 6 1s 6 10s ಈಸಿ ಇದೆ ಅಲ್ವಾ, ಮತ್ತೆ 10. ಸೊ 10 is your answer, option A. 10 is your answer. Next, ಸ್ವಲ್ಪ ಸ್ಪೀಡ್ ಅಪ್ ಆಗಬೇಕು. A capacitor of capacitance C is equal to 10 microfarad is charged to P is equal to 10 volt. Energy stored U is equal to half CV square. Correct? U is equal to half into C, 10 micro ಅಂದ್ರೆ 10 to the power minus 6. V 10 volt ಕೊಟ್ಟಿದ್ದಾನೆ, 10 square. Hence U is equal to 2 1s 2 5s. So it is 5 into minus 6 ಅಲ್ಲಿ 10 ಸ್ಕ್ವಯರ್ ಅಂದ್ರೆ minus 4 ಉಳಿತು. 5 into 10 to the power minus 4 ಉಳಿತು. ಆದ್ರೆ ಆನ್ಸರ್ ಮೈಕ್ರೋದಲ್ಲಿದೆ. ಮೈಕ್ರೋ ಅಂದ್ರೆ minus 6. This can be written as 500 into 10 to the power minus 6 because ಮತ್ತೆ ನೀವು minus 2 into 500 ಅಂದ್ರೆ 5 ನೇ ಬರೋದು. So which is equal to 500 microjoules. 500 microjoules. Option B, 500 microjoules. Next, when an additional charge of 2C, 2 coulomb is given to a capacitor, energy stored in it is increased by 21%. The original charge of the capacitor ಅನ್ನ ಕಂಡುಹಿಡಿಬೇಕು ನಾವು. Q ಕಂಡುಹಿಡಿಬೇಕು ಏನಾಗುತ್ತೆ ಅಂತ ಹಾಗಾದ್ರೆ. ಓಕೆ ನೋಡಿ, ಇನಿಷಿಯಲಿ ಸೇ U1 ಅಂತ ಕರಿತೀನಿ ನಾನು. Q ಸ್ಕ್ವಯರ್ ಬೈ 2C ಅಂತ ಬರಿಬಹುದೇನಪ್ಪ? ಈಗ ಇದು ಗೊತ್ತಿತ್ತು ನಿನಗೆ, U is equal to half C V ಸ್ಕ್ವಯರ್. ಈಗ V ಅಂತಂದ್ರೆ ಏನಂತ ಬರೀತೀಯ? Q ಬೈ ಸಿ, Q ಸ್ಕ್ವಯರ್ ಬೈ ಸಿ ಸ್ಕ್ವಯರ್, ಸಿ ಸಿ ಕ್ಯಾನ್ಸಲ್, Q ಸ್ಕ್ವಯರ್ ಬೈ 2C. ಯಾಕೆಂದ್ರೆ ಚಾರ್ಜ್ ಕೊಟ್ಟಿರೋದ್ರಿಂದ ಈ ತರ ಬರ್ದೆ ನಾನು. ಮೊದಲನೇ ಕೇಸಲ್ಲಿ ಇದು ಕರೆಕ್ಟ್, Q ಸ್ಕ್ವಯರ್ ಬೈ 2C ಇತ್ತು U1, ಹಾಗೆ ಬರ್ಕೊಳ್ಳಿ. When an additional charge of 2 coulomb, additional charge of 2 coulomb ಅನ್ನ ಕೊಟ್ಟಾಗ, additional charge of 2 coulomb ಅಂದ್ರೆ Q dash is equal to initially Q ಇತ್ತು, ಅದಕ್ಕೆ 2 ಆಡ್ ಮಾಡು. ಕರೆಕ್ಟ್? ಇನಿಷಿಯಲಿ Q ಇತ್ತು, ಅದಕ್ಕೆ 2 ಆಡ್ ಮಾಡಿದೆ. ಈಸ್ ಗಿವನ್ ಟು ಎ ಕೆಪಾಸಿಟರ್. ಆಗ ಎನರ್ಜಿ ಸ್ಟೋರ್ಡ್ ಏನಾಯ್ತಲ್ಲ U2 ಇನಿಷಿಯಲಿ ಎಷ್ಟಿತ್ತೋ ಅದರ 21%, 21/100. ಕರೆಕ್ಟ್? 21/100 ಟೈಮ್ಸ್ ದ U ಆಯ್ತು. ಹಾಗಾದ್ರೆ U2 is equal to 100 plus 21, 121 divided by 100 times the U. U ಅಂತ ಅಂದ್ರೆ ಇನಿಷಿಯಲ್ U1 ಇದ್ದಂಗೆ. ಕರೆಕ್ಟ್? ಹಾಗಾದ್ರೆ ಈಗ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ. U2 ನ ನಾನು ಈ ತರ ಬರ್ಕೊಳ್ಳ, Q ಡ್ಯಾಶ್ ಚಾರ್ಜ್ 21% ಆದಾಗ Q ಡ್ಯಾಶ್ ಸ್ಕ್ವಯರ್ ಬೈ 2C ಈಕ್ವಲ್ಸ್ 121/100 ಇಂಟು Q ಸ್ಕ್ವಯರ್ ಡಿವೈಡೆಡ್ ಬೈ 2C. ಹೊಡೆದಾಕ್ರಿ 2C ಎಲ್ಲೆಲ್ಲಿ ಚಾನ್ಸ್ ಇರುತ್ತೋ ಅಲ್ಲೆಲ್ಲ ಹೊಡಿತಾ ಹೋಗ್ತಿರ್ಬೇಕು. ನೆಕ್ಸ್ಟ್ Q dash square is equal to 121/100. Q square ಇದೆ, taking square root on both side. Taking square root on both side. 121 is a perfect square, 100 is a perfect square. 11/10 into Q. Correct? Q1 whole square equals 121/100 into Q square ಇದೆ. ಇದನ್ನ ನಾನು taking square root on both sides, square root cancel. Q dash root of 121 ಅಂದ್ರೆ 11, 100 ಅಂದ್ರೆ 10. Q ಸ್ಕ್ವೇರ್ ರೂಟ್ ಕ್ಯಾನ್ಸಲ್, Q ಉಳಿತಪ್ಪ. ಈಗ ಬರ್ತೀನಿ, Q ಡ್ಯಾಶ್ ಅಂದ್ರೆ ಏನ್ ಸರ್? Q plus 2. Q ಡ್ಯಾಶ್ ಅಂದ್ರೆ Q plus 2. Q plus 2 equals 11/10 times the Q. 11/10 times the Q. ಓಕೆ, ನಾವು ಕ್ರಾಸ್ ಮಲ್ಟಿಪ್ಲೈ ಮಾಡಿ ಮತ್ತೆ ಹಾಗಾದ್ರೆ 10 into Q plus 2 equals 11Q. ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದೀನಿ, 10 ಅನ್ನ ಈ ಕಡೆ, 10Q ಪ್ಲಸ್ 10 2s 20 ಈಕ್ವಲ್ಸ್ 11Q. ಇದು ಆ ಕಡೆ ಹೋದ್ರೆ ಮೈನಸ್, ಅಲ್ಲಿಗೆ Q is equal to 20 coulombs. So original charge is option D, 20 coulombs. 20 coulombs. 20 coulombs. Next,
When a potential difference of 10 volt is applied between A and B, a charge of 0.75 milliamperes. ಅದು milliamperes. ನಿಮ್ಮ ಬುಕ್ ಅಲ್ಲಿ ಕರೆಕ್ಟ್ ಇದೆ, ಇಲ್ಲಿ ಟೈಪ್ ಮಾಡುವಾಗ ಅದು ಬಿಟ್ಟೋಗಿದೆ. milliamperes ಅದು milliampere is stored in the system of capacitors as shown in the value of C ಏನಾಗತ್ತೆ ಹಾಗಾದ್ರೆ. ಸೊ ವ್ಯಾಲ್ಯೂ ಆಫ್ ಸಿ ಏನಾಗತ್ತೆ ಅಂತ ಅಂದಾಗ ಮತ್ತೆ ಸೇಮ್ ಅಪ್ಪ, ಒನ್ ಬೈ ಒನ್ ಸಿಂಪ್ಲಿಫೈ ಮಾಡ್ಕೊಳ್ತಾ ಬನ್ನಿ ನೀವು. ಓಕೆ, ದೀಸ್ ಟೂ ಆರ್ ಇನ್ ಸೀರೀಸ್, ದೀಸ್ ಟೂ ಆರ್ ಇನ್ ಸೀರೀಸ್. ಮಾಡಿ, ಟ್ರೈ ಮಾಡಿ ಮತ್ತೆ ನೋಡೋಣ. 2 ಇಂಟು 2 ಬೈ 2 ಪ್ಲಸ್ 2, ಕೆಳಗಡೆನೂ ಅಷ್ಟೇ 2 ಇಂಟು 2 ಬೈ 2 ಪ್ಲಸ್ 2. ಸೊ ಹಾಗಾದ್ರೆ ಇದನ್ನ ನಾವು ರೀಅರೇಂಜ್ ಮಾಡಿ ಬರೆದ್ರೆ you can write like this. This is A, this is B. So this is 1, this is 1, idu C, correct? 2 into 2 by 2 plus 2, 4 by 4, 1, 4 by 4, 1. Now, ಈಗ ಇದನ್ನ ಸಿಂಪ್ಲಿಫೈ ಮಾಡಿ. C and 1 are in parallel, C plus 1. ಈ C plus 1 ಪಕ್ಕದಲ್ಲಿರೋ 1 ಜೊತೆ ಸೀರೀಸ್, ಅಲ್ಲಿಗೆ ಸೀರೀಸ್ ಅಲ್ಲಿ ಇದ್ದಾಗ 1 into C plus 1 divided by 1 plus C plus 1. Hence CS is equal to C plus 1 divided by C plus 2. ಓಕೆನಾ? ನೋಡಿ ಇಲ್ಲಿ ಕೊಟ್ಟಿದ್ದಾನೆ ನಮಗೆ ಏನು, when a potential difference of 10 volt is applied between A and B, charge of 0.75 milliamperes is stored in the system of capacitors as shown. So value of C ಏನಾಗತ್ತೆ ಹಾಗಾದ್ರೆ ನಮಗೆ ಇಲ್ಲಿ. ಸೊ ವ್ಯಾಲ್ಯೂ ಆಫ್ ಸಿ 0.75, Q is equal to CS into V. CS ಕೊಟ್ಟಿದ್ದಾನೆ, CS into V. So V is equal to Q divided by CS. ಸೊ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ 0.75 ಮಿಲಿ. ಸಿ ವ್ಯಾಲ್ಯೂ ಅಲ್ಲಿಗೆ 10 ವೋಲ್ಟ್ ಕೊಟ್ಟಿದ್ದಾನೆ. 10 to the 20, 20 divided by 10, 2. ಸೊ 2 ಬರುತ್ತೆ ನೋಡಿ ಮಕ್ಕಳ ಆನ್ಸರ್ ನಿಮಗೆ. ಸೊ ಟೈಮ್ ಆಗ್ತಾ ಬಂತಲ್ವಾ, ಹಾಗಾಗಿ ಡೈರೆಕ್ಟ್ ಆಗಿ ಬರ್ದಿದ್ದೀನಿ. ನಿಧಾನಕ್ಕೆ ಮಾಡಿ ಸಿಂಪ್ಲಿಫಿಕೇಶನ್, ಏನು ಇದ್ರ ಮುಂದಿನ ಸ್ಟೆಪ್ಸ್ ಇಲ್ಲ, ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ಮಾಡ್ಕೊಳ್ಳೋದಷ್ಟೇ ನೀವು. ಓಕೆ, ಫಾಸ್ಟ್, ಬೇಗ ಬೇಗ ಬೇಗ. ಸೊ ಟೈಮ್ ಅಪ್ ಆಯ್ತು. ಸೊ ನೆಕ್ಸ್ಟ್ ನಿಮಗೆ ಕ್ಲಾಸ್ ಬಯಾಲಜಿ ಲೆಕ್ಚರರ್ ಆಲ್ರೆಡಿ ಬಂದಿರೋದ್ರಿಂದ ಮುಂದಿನ ಕ್ವಶನ್ಸ್ ನ ನೀವು ಟ್ರೈ ಮಾಡಿ ಮನೆಯಲ್ಲಿ. ಈಗ ಇಷ್ಟು ಐಡಿಯಾ ಬಂದಿದೆ ಅಲ್ವಾ, ನಿಧಾನಕ್ಕೆ ಸಿಂಪ್ಲಿಫೈ ಮಾಡಿ. ನಾಳೆ ಕ್ಲಾಸ್ ಅಲ್ಲಿ ನಾವು ಅಟ್ಲೀಸ್ಟ್ ಇನ್ನು ಉಳಿದಿರೋ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ್ಯಾವ ಇದಾವೋ ಅದನ್ನ ಡಿಸ್ಕಸ್ ಮಾಡ್ಲಿಕ್ಕೆ ಟ್ರೈ ಮಾಡೋಣ. ಓಕೆನಾ? ಅರ್ಥ ಆಯ್ತಾ ಪಾಠ ಇವತ್ತಿಂದೆಲ್ಲ? ಎಸ್, ಥ್ಯಾಂಕ್ ಯು.